ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಕಳೆದ ಕೆಲವು ವಾರಗಳಿಂದ ಯೇಸು ಯಾರೆಂಬುದಾಗಿ ನಾವು ಕಲ್ತ್ಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತಿರಬಹುದು ಯೇಸು ಯಾರೆಂಬುದಾಗಿ. ಆತ ನಮ್ಮ ಒಡೆಯನು, ನಮ್ಮ ರಕ್ಷಕನಾಗಿ ನಾವು ಸ್ವೀಕರಿಸಿದ್ದೇವೆ. ಆದ್ರೂ ಕೂಡ ಯೇಸುವಿನ ತಿಳ್ಕೊಳ್ಳಿಕ್ಕೆ ಅಂತ್ಯನೇ ಇರೋದಿಲ್ಲ. ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಯೇಸು ಯಾರೆಂದು ತಾನು ಹೇಳ್ಕೊಂಡ್ರು ಎಂಬುದಾಗಿ ಆ ಮಾತುಗಳನ್ನ ನಾವು ಕಲಿತಾ ಇದ್ದೇವೆ. ಯೋಹಾನನ ಸುವಾರ್ತೆಯಲ್ಲಿ 7 ಸಾರಿ ಯೇಸು ಸ್ವಾಮಿ ಐ ಆಮ್ ಅನ್ನೋ ಪದವನ್ನ ಬದಲಿಸಿ ನಾನು ಯಾರೆಂಬುದಾಗಿ ಯಾವುದೇ ಒಂದು ಗೊಂದಲಗಳಿಲ್ಲದೆ ನೇರವಾಗಿ ಸ್ಪಷ್ಟವಾಗಿ ಯೇಸು ಸ್ವಾಮಿ ಯಾರೆಂಬುದಾಗಿ ತಿಳಿಸಿದ್ದಾರೆ. ನಾವು ಅದನ್ನ ಕಲ್ತ್ಕೊಳ್ತಾ ಇದ್ದೇವೆ. ಆಮೇಲೆ ಇದನ್ನ ನಾವು ಕೇಳ್ಬೇಕಂದ್ರೆ ಪ್ರತಿ ವಾರವೂ ಆ ವಾಕ್ಯಗಳನ್ನ ವಾರ ಪೂರ್ತಿ ನಾವು ಯೋಚನೆ ಮಾಡೋರಾಗಿರ್ಬೇಕು. ನಾವೇನ್ ಕಲ್ತಿದ್ದೇವೋ ಅದು ನಮ್ಮ ಜೀವಿತದಲ್ಲಿ ಅನ್ವಯಿಸಲಾಗಿರ್ಬೇಕು. ಆವಾಗ ಮಾತ್ರ ದೇವರ ವಾಕ್ಯದಲ್ಲಿ ಇರುವ ಜೀವವು ಶಕ್ತಿಯು ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಸಾಧ್ಯ. ಇಲ್ಲಿ ಬಂದು ಕೇಳಿ ಮರ್ತೋದ್ರೆ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಕಳೆದ 2 ವಾರಗಳಲ್ಲಿ ಯೇಸು ಯಾರೆಂಬುದನ್ನು ತಿಳ್ಕೊಂಡಿದ್ದೇವೆ. ಮೊದಲನೇದಾಗಿ ಯೇಸು ಜೀವ ಕೊಡುವ ರೊಟ್ಟಿ ಎಂಬುದಾಗಿ ನಾವು ಕಲ್ತ್ಕೊಂಡ್ವಿ. ಆ ವಾರ ಎಲ್ಲ ಹೋಗಿ ನಾವು ಜೀವ ಕೊಡುವ ರೊಟ್ಟಿಯನ್ನು ತಿಂದಿದ್ದೇವಾ? ಜೀವ ಕೊಡುವ ರೊಟ್ಟಿ ಅಂದ್ರೆ ಏನು? ದೇವರ ವಾಕ್ಯವು. ಅದನ್ನ ಪ್ರತಿದಿನ ತಿಂದಿದ್ದೇವಾ? ನಾವು ಅರ್ಥ ಮಾಡ್ಕೊಳ್ಬೇಕು. ಪರಲೋಕದಲ್ಲಿ ರೆಫ್ರಿಜಿರೇಟರ್ ಮೈಕ್ರೋವೇವ್ ಇಲ್ಲ. ಪ್ರತಿದಿನ ಫ್ರೆಶ್ ಆಗಿ ಕೊಡ್ತಾರೆ ದೇವರು. ಬಟ್ ನಾವು ಅದನ್ನ ಪಡ್ಕೊಳ್ಳೋಕೆ ಸಿದ್ಧವಾಗಿದ್ದೇವಾ? ಆ ವಾರವೆಲ್ಲ ನಮ್ಮ ಜೀವನದಲ್ಲಿ ಪ್ರತಿದಿನ ಜೀವ ಕೊಡುವ ರೊಟ್ಟಿಯನ್ನ ತಿನ್ನುವುದಕ್ಕೆ ನಮ್ಮನ್ನು ಸಮರ್ಪಿಸಿಕೊಂಡಿದ್ದೇವಾ? ಅವಾಗ ಮಾತ್ರ ಜೀವ ಕೊಡುವ ರೊಟ್ಟಿ ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಸಾಧ್ಯ. ಕಳೆದ ವಾರ ಏನ್ ನೋಡಿದ್ವಿ? ಯೇಸು ಸ್ವಾಮಿ ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ನಾವು ಬೆಳಕಿನಲ್ಲಿ ನಡೆಯುವಾಗ ಕತ್ತಲೆಗೆ ನಮ್ಮ ಮೇಲೆ ಯಾವುದೇ ರೀತಿಯಾದ ಅಧಿಕಾರವಿಲ್ಲ. ಅಂದ್ರೆ ಯಾವುದೇ ಪಾಪಕ್ಕಾಗಲಿ, ಶಾಪಕ್ಕಾಗಲಿ, ಸೈತಾನಕ್ಕಾಗಲಿ, ಲೋಕದ ಯಾವುದೇ ವಿಷಯಗಳಿಗಾಗಲಿ ನಮ್ಮ ಮೇಲೆ ಅಧಿಕಾರ ಇರೋದಿಲ್ಲ. ಯಾವಾಗ? ನಾವು ಬೆಳಕಿನಲ್ಲಿ ನಡೆಯುವಾಗ. ಸೊ ನಾವು ಬೆಳಕಿನಲ್ಲಿ ನಡೀತಾ ಇದ್ದೇವಾ? ವಾರವೆಲ್ಲ ಕೂಡ ನಾವು ಕತ್ತಲೆಯನ್ನ ದೂರವಿಟ್ಟು ಯೇಸುವಿನ ಬೆಳಕಿನಲ್ಲಿ ನಡೀತಾ ಇದ್ದೇವಾ? ಈ ಸಂಗತಿಗಳನ್ನ ನಾವು ಪ್ರಾಯೋಗಿಕವಾಗಿ ನಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಂಡಾಗ ಮಾತ್ರ ಈ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಕ್ಕೆ ಸಾಧ್ಯ. ಬರೀ ಕುಳಿತುಕೊಂಡು ಆರಾಮಾಗಿ ದೇವ್ರ ವಾಕ್ಯ ಕೇಳಿ ಚೆನ್ನಾಗಿ ತಗೊಂಡು ಹೋದ್ರೆ ಯಾವುದೇ ಪ್ರಯೋಜನ ಬರೋದಿಲ್ಲ. ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಬೇಕಂದ್ರೆ ಆ ವಾಕ್ಯಕ್ಕೆ ಅನುಗುಣವಾಗಿ ಅನುಸರಿಸಬೇಕಾಗತ್ತೆ. ಹಲ್ಲೆಲೂಯಾ. ನನ್ನ ಒಂದು ಪ್ರೋತ್ಸಾಹ, ನನ್ನ ಉತ್ತೇಜನೆ ಎಲ್ಲರಿಗೂ ಕೂಡ ಪ್ರತಿ ವಾರ ಕೇಳಿದ ತಕ್ಷಣ ಜನ ಬುಕ್ಗಳು ತಂದಿರೋ, ಬೈಬಲ್ಗಳು ತಂದಿರೋ ಗೊತ್ತಿಲ್ಲ, ಬರ್ಕೊಳ್ಳಿ. ಅದು ಇಲ್ವಾ? ಯೂಟ್ಯೂಬ್ ಅಲ್ಲಿ ಇರ್ತವೆ, ಮತ್ತೆ ಕೇಳಿ, ಅದನ್ನ ಧ್ಯಾನ ಮಾಡಿ, ಆ ವಾಕ್ಯ ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳಿ. ಆವಾಗ ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯ ಮಾಡಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು 3ನೇ ಒಂದು ವಿಷಯವನ್ನ ನಾವು ಕಲಿಯುವಂತರಾಗಿದ್ದೇವೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1-10 ವಚನಗಳು. ನಮ್ಮ ಸತ್ಯವೇದದಲ್ಲಿ ತಂದಿರುವುದಾದ್ರೆ ಅದ ಕಡೆ ತಿರುಗಿಸಿ ಎಲ್ಲ ಕೂಡ ಗಮನವಿಟ್ಟು ಕೇಳಬೇಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಿಸುವಾತನಾಗಿದ್ದೇನೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 1-10. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಿಲಿಂದ ಬಾರದೆ ಮತ್ತಲಿಂದಾದರೂ ಹತ್ತಿ ಬರುವವನು ಕಳ್ಳನು, ಸುಳುಕೊಳ್ಳುವವನು ಆಗಿದ್ದಾನೆ. ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಕುರುಬನು. ಬಾಗಲು ಕಾಯುವವನು ಅವನಿಗೆ ಬಾಗಲನ್ನು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯರ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ಈ ಉಪಮಾನವನ್ನು ಯೇಸು ಅವರಿಗೆ ಹೇಳಿದನು. ಆದರೂ ಆತನ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು,
ಸುಳುಕೊಳ್ಳುವವರು ಆಗಿದ್ದಾರೆ. ಆದರೆ ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ನಾನೇ ಆ ಬಾಗಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ಯಾರಂತ ಹೇಳ್ಕೊಳ್ತಾ ಇದ್ದಾರೆ? ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಎಷ್ಟು ಜನ ಅನ್ಕೊಳ್ತೀರಾ ನಮ್ಮ ಮನೆಗಳಿಗೆ ಬಾಗಿಲು ತುಂಬಾ ಇಂಪಾರ್ಟೆಂಟ್ ಅಂತ? ಬಾಗಿಲು ಇಂಪಾರ್ಟೆಂಟಾ? ಯಾರಾದ್ರು ದೊಡ್ಡದಾಗಿ ಸುಂದರವಾಗಿ ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಖರ್ಚು ಮಾಡಿ ಬಾಗಿಲೇ ಇಟ್ಟಿಲ್ಲ ಅಂದ್ರೆ ಹೆಂಗಿರುತ್ತೆ? ಬಾಗಿಲು ಇಲ್ಲ ಅಂದ್ರೆ ಒಳಗೆ ಹೋಗಕ್ಕೆ ಆಗೋದಿಲ್ಲ. ಒಂದು ಬಾಗಿಲಿದ್ದು ಅದು ಸರಿಯಾದ ಒಂದು ಡೋರ್ ಇಲ್ಲದೆ ಹೋದ್ರೆ ನಾವು ಒಳಗೆ ಪ್ರವೇಶಿಸೋದಕ್ಕೆ ಆಗೋದಿಲ್ಲ. ಈ ದಿನಗಳಲ್ಲಿ ಚೆನ್ನಾಗಿ ಗೊತ್ತು, ಬಾಗಿಲಿದ್ದು, ಗೇಟ್ ಇದ್ದು, ಸೆಕ್ಯೂರಿಟಿ ಇದ್ದು ಕೂಡ ಏನೆಲ್ಲ ಆಗ್ತಾ ಎಂಬುದಾಗಿ. ನಮ್ಮ ಕೆಲವು ವರ್ಷಗಳ ಹಿಂದೆ ಬೇರೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಾವಿದ್ವಿ. ಅಪಾರ್ಟ್ಮೆಂಟ್ ಅಲ್ಲಿ ಡೋರ್ ಇದೆ, ಸೆಕ್ಯೂರಿಟಿ ಇದೆ. ಯಾರೋ ಹೊಸದಾಗಿ ನಮ್ಮ ಪಕ್ಕದ ಡೋರಲ್ಲಿ, ಪಕ್ಕದ ಫ್ಲಾಟ್ ಅಲ್ಲಿ ಯಾರೊಬ್ರು ಬಂದಿದ್ರು, ಹೊಸದಾಗಿ ಬಂದಿದ್ರು. ಆದ್ಮೇಲೆ ಸ್ವಲ್ಪ ಸಂಶಯ ಇತ್ತು. ಬಟ್ ಕೆಲವು ದಿನಗಳ ಆದ್ಮೇಲೆ ಏನ್ ಗೊತ್ತಾಯ್ತು ಅಂದ್ರೆ ಅವರು ಶ್ರೀಲಂಕಾದಿಂದ ಬಂದಿರತಕ್ಕಂಥ ಟೆರರಿಸ್ಗಳೆಂಬುದಾಗಿ. ಡೆಲ್ಲಿಯಿಂದ ಸಿಸಿಬಿಗಳು, ಸಿಐಡಿಗಳೆಲ್ಲ ಪೊಲೀಸ್ ಆಫೀಸರ್ಸ್ ಬಂದ್ರು. ಆಗ ಅವರು ಪಕ್ಕದಲ್ಲಿ ಫುಲ್ ವೆಪನ್ಸ್ ಇತ್ತು, ತುಂಬಾ ಬೇರೆ ಬೇರೆ ವಸ್ತುಗಳೆಲ್ಲ ಇತ್ತು. ಅವ್ರನ್ನ ಹಿಡ್ಕೊಂಡು ಹೋಗುವಂತ ಸನ್ನಿವೇಶ ಬಂತು. ನನ್ನ ಮಗನಿಗೆ ತುಂಬಾ ಖುಷಿ ಆಗಿತ್ತು ಅವಾಗ. ಯಾಕೆ ಗೊತ್ತಾ? ನಮ್ ಕಾರೆಲ್ಲ ಟಿವಿಯಲ್ಲಿ ಬಂದ್ಬಿಟ್ಟಿತ್ತು. ಅದಕ್ಕೆ ಅಪ್ಪ ನೋಡಿ ನಮ್ಮ ಕಾರ್ ಟಿವಿಯಲ್ಲಿ ಬಂದ್ಬಿಟ್ಟಿದೆ. ನನ್ನ ಹೆಂಡತಿಗೆ ಒಂಥರ ಫುಲ್ ರಿಲೀಫ್ ಆಯ್ತು. ಕೆಲವು ದಿನಗಳ ಹಿಂದೆನೆ ನನ್ನ ಹೆಂಡತಿ ಮತ್ತೆ ಮೇಲ್ಗಡೆ ಮನೆ ಇಬ್ರು ಹೆಂಗಸು ಮಾತಾಡ್ಕೊಳ್ತಾ ಇದಾರೆ. ಈ ಮನೆಯಿಂದ ತುಂಬಾ ಸ್ಮೋಕ್ ಬರ್ತಾ ಇದೆ, ಯಾವಾಗಲೂ ಸಿಗರೇಟ್ ಸೇರ್ತಾನೆ ಇರ್ತದೆ, ತುಂಬಾ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಅಂತ. ಅವ್ರಿಬ್ರು ಹೋಗಿ ಮಾತಾಡಿದ್ರೆ ಏನಾಗಿರೋದೋ ಗೊತ್ತಿಲ್ಲ. ಅವ್ರು ಮಾತಾಡಿದ್ದು ಒಳಗಾಯ್ತು. ಬಾಗಿಲು ತಟ್ಟು ಮಾತಾಡಿದ್ರೆ ಏನಾಗಿರೋದೋ ಗೊತ್ತಿಲ್ಲ. ಸೊ ಬಾಗಿಲು ಅನ್ನೋದು, ಗೇಟ್ ಅನ್ನೋದು, ಸೆಕ್ಯೂರಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದ್ರೂ ಕೂಡ ಅವೆಲ್ಲ ನಡೀತವೆ. ಬಟ್ ಇದ್ರಲ್ಲಿ ನಾವೇನ್ ಕಲ್ತ್ಕೊಳ್ತಾ ಇದ್ದೇವೆ ಅಂದ್ರೆ, ಯೇಸು ಸ್ವಾಮಿ ನಮ್ಮ ಬಾಗಿಲಾಗಿದ್ದಾಗ, ಕುರಿಗಳಿಗೆ ಬಾಗಿಲಿದಾಗ ಯಾವ ಕಳ್ಳನು ಕೂಡ ಹೊರಗೆ ಬರೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಆತನಲ್ಲಿ ಸುರಕ್ಷಿತವಾಗಿರ್ತೇವೆ ಎಂಬುದಾಗಿ. ಈ ವಾಕ್ಯವನ್ನ ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾರೆ? ಯಾರ ಹತ್ರ ಮಾತಾಡ್ತಾ ಇದ್ದಾರೆ? 9ನೇ ಅಧ್ಯಾಯದಲ್ಲಿ ನಾವು ಓದೋದಾದ್ರೆ, ಅಲ್ಲೊಬ್ಬ ಹುಟ್ಟು ಕುರುಡನನ್ನ ಯೇಸು ಸ್ವಾಮಿ ವಾಸಿ ಮಾಡಿದ್ದಾರೆ. ಆದ ಸಬ್ಬತ್ ದಿನದಂದು ವಾಸಿ ಮಾಡ್ತಾ ಇದ್ದಾನೆ. ಆ ದಿನದಲ್ಲಿ ಇದ್ದಂತ ಧಾರ್ಮಿಕ ವ್ಯಕ್ತಿಗಳು, ಯಾಜಕರು, ಅವ್ರ ಎಲ್ಲ ಯೇಸು ಸ್ವಾಮಿ ಮೇಲೆ ಕೋಪ. ಯಾಕಂದ್ರೆ ಜನ ಸಮೂಹ ಎಲ್ಲ ಯಾರಿಂದ ಹೋಗ್ತಾ ಇದ್ದಾರೆ? ಯೇಸು ಸ್ವಾಮಿಯಿಂದ ಹೋಗ್ತಾ ಇದ್ದಾರೆ. ಅವರು ತಮ್ಮ ಅಧಿಕಾರವನ್ನ ಕಳ್ಕೊಳ್ತಾ ಇದ್ದಾರೆ, ತಮ್ಮ ಗೌರವನ ಕಳ್ಕೊಳ್ತಾ ಇದ್ದಾರೆ, ತಮ್ಮ ಸ್ಥಾನವನ್ನ ಕಳ್ಕೊಳ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಮೇಲೆ ಬಹಳ ಕೋಪ. ಆಗ ಆ ಹುಟ್ಟು ಕುರುಡನು ವಾಸಿಯಾದದನ್ನ, ಅದ್ಭುತವನ್ನ ಕಂಡು ದೇವರನ್ನ ಸ್ತುತಿಸುವುದ ಬದಲಾಗಿ ಆ ಹುಟ್ಟು ಕುರುಡನ ಮೇಲೆ ಕೂಡ ಕೋಪ ಪಡ್ತಾ ಇದ್ದಾರೆ, ಯೇಸು ಸ್ವಾಮಿಯ ಮೇಲೆ ಕೂಡ ಕೋಪ ಪಡ್ತಾ ಇದ್ದಾರೆ. ಹುಟ್ಟು ಕುರುಡನನ್ನ ಅವರ ಸಮುದಾಯದಿಂದನೇ ಹೊರಗೆ ಹಾಕಿದ್ರು. ಓಕೆ. ಆಮೇಲೆ ಆ ದಿನಗಳಲ್ಲಿ ರಬ್ಬಿಗೆ ಜೀವಿಸ್ ಟೀಚರ್ಸ್ ಅವರೆಲ್ಲರೂ ಕೂಡ ಅವರ ನಂಬಿಕೆ ಏನಾಗಿತ್ತು ಅಂದ್ರೆ, ಮೆಸ್ಸಿಯನಾದ ಯೇಸು ಕ್ರಿಸ್ತನು ಬಂದಾಗ ಅವರು ಕುರುಡರಿಗೆ ಕಣ್ಣುಗಳನ್ನ ಕೊಡ್ತಾನೆಂಬುದಾಗಿ ಅವ್ರು ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ರು ಕೂಡ ಈ ಹುಟ್ಟು ಕುರುಡನು ಯೇಸು ಸ್ವಾಮಿ ಕಣ್ಣು ಕೊಟ್ಟಿದ್ದನ್ನ ನೋಡಿ, ಈತನ ಮೆಸ್ಸಿಯನು, ಈತನ ರಕ್ಷಕನು, ಈತನ ದೇವರು ಎಂಬುದಾಗಿ ಗುರುತಿಸುವುದ ಬದಲಾಗಿ ಆತನ ಮೇಲೆ ಕೋಪ ಪಡ್ತಾ ಇರೋದನ್ನ ನಾವು ಕಾಣ್ತೇವೆ. ಆ ಫರಿಸಾಯರನ್ನ, ಆ ಧಾರ್ಮಿಕ ವ್ಯಕ್ತಿಗಳನ್ನ, ಆ ಗುರುಗಳನ್ನ ಉದ್ದೇಶಿಸಿ ಯೇಸು ಸ್ವಾಮಿ ಈ ಮಾತುಗಳನ್ನ ಹೇಳ್ತಾ ಇದ್ರು ಆ ಸನ್ನಿವೇಶದಲ್ಲಿ. ಅದನ್ನ ನಾವು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಈ ಓದಿದ ಒಂದು ಅಧ್ಯಾಯದಲ್ಲಿ, ಈ ಒಂದು ಉಪಮಾನದಲ್ಲಿ ಏನೇನಿವೆ, ಏನೇನು ಗಮನಿಸಿದ್ರೆ ನೀವು? ಯಾರ್ಯಾರಿದ್ದಾರೆ? ಕುರಿಗಳಿದ್ದಾರೆ, ಆಮೇಲೆ ಕಳ್ಳರಿದ್ದಾರೆ, ಆಮೇಲೆ ಕುರುಬನಿದ್ದಾನೆ, ಬಾಗಿಲಿದೆ, ಇನ್ನೇನಿದೆ, ಅವೆಲ್ಲ ಕೂಡ ಇದೆ. ಅದು ಯಾರು ಎಂಬುದಾಗಿ ಒಂದೊಂದೇ ನಾವು ನೋಡ್ಕೊಂಡು ಹೋಗೋಣ. ಮೊದಲನೇದು ಕುರುಬನು. ಕುರುಬನ್ ಅಂದ್ರೆ ಯಾರು? ಯೇಸು ಸ್ವಾಮಿ. 12ನೇ ಅಧ್ಯಾಯದಲ್ಲಿ ನಾನೇ ಒಳ್ಳೆ ಕುರುಬನ್ ಎಂಬುದಾಗಿ ಕೂಡ ಯೇಸು ಹೇಳಿದ್ದಾರೆ. ಅದು ಬರೋವರ ನೋಡೋಣ. ಕುರುಬನ್ ಅಂದ್ರೆ ಯೇಸು ಸ್ವಾಮಿ ಆಗಿದ್ದಾರೆ. ಕುರಿಗಳಂದ್ರೆ ಯಾರು? ನಾವಾಗಿದೆ.
ಅಂದ್ರೆ ಆ ದಿನಗಳಲ್ಲಿ ಯೇಸು ಸ್ವಾಮಿ ಯೇಸುವನ್ನು ನಂಬಿರತಕ್ಕಂತ ಇಸ್ರಾಯೇಲ್ ಜನರಾಗಿದ್ರು. ಬರತಕ್ಕಂಥ ದಿನದಲ್ಲಿ ಯೇಸುವಿನ ಮೇಲೆ ಯಾರೆಲ್ಲ ನಂಬಿಕೆ ಇಡ್ತಾರೋ, ಅದು ಯಹೂದರಾಗಿರ್ಬೋದು, ಅನ್ಯರಾಗಿರ್ಬೋದು, ಎಲ್ಲರನ್ನು ಕೂಡ ಸೇರಿಸಿ ಈ ಕುರಿ ಮಂದೆ ಎಂಬುದಾಗಿ ನಾವು ನೋಡ್ತೇವೆ. ಮೂರನೆಯದು, ಇನ್ನು ಇದಕ್ಕಿಂತ ಮುಂಚೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಒಂದು ಮೊದಲನೇ ಶತಮಾನದಲ್ಲಿ ಯೂದಾಯ ಪ್ರಾಂತ್ಯದಲ್ಲಿ, ಯೆರೂಸಲೇಮಿನಲ್ಲಿ ಆ ದಿನಗಳಲ್ಲಿ ಕುರುಬರು ಕುರಿಗಳನ್ನ ಯಾವ ರೀತಿ ಕಾಯ್ತಾ ಇದ್ರು, ನೋಡ್ಕೊಳ್ತಾ ಇದ್ರು. ಕುರುಬನಿಗೆ ಕುರಿಗಳೊಟ್ಟಿಗೆ ಸಂಬಂಧವು ಈ ದಿನಗಳಲ್ಲಿರತಕ್ಕಂಥ ಕುರುಬರು ಯಾವ ರೀತಿ ಕುರಿಗಳು ನೋಡ್ಕೊಳ್ತಾರೋ ಅದಕ್ಕೆ ಬಹಳ ಅಜಗಜಾಂತರವಾದ ವ್ಯತ್ಯಾಸವಿದೆ. ಆ ದಿನಗಳಲ್ಲಿ, ಆ ಮೊದಲನೇ ಶತಮಾನದಲ್ಲಿ, ಇವತ್ತು ಎಷ್ಟೇ ಶತಮಾನದಲ್ಲಿದ್ದೇವೆ? 21ನೇ ಶತಮಾನದಲ್ಲಿದ್ದೇವೆ. ನಾವಿರೋದು ಭಾರತ ದೇಶದಲ್ಲಿ. ಯೇಸು ಸ್ವಾಮಿ ಹುಟ್ಟಿದ್ದು ಬೆತ್ಲೆಹೇಮಿನಲ್ಲಿ, ಮೊದಲನೇ ಶತಮಾನದಲ್ಲಿ, ಅದು ಯೂದಾಯ ಪ್ರಾಂತ್ಯದಲ್ಲಿ. ಆ ದಿನಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಆ ದಿನಗಳಲ್ಲಿ ಏನಿತ್ತು, ಆದ್ರೆ ಸನ್ನಿವೇಶ ಯಾವ ರೀತಿ ಇತ್ತು ಅನ್ನೋದಾಗಿ ಯೋಚನೆ ಮಾಡ್ಬೇಕಾಗಿದೆ. ಆಲ್ ರೈಟ್. ಸೊ ಆ ದಿನಗಳಲ್ಲಿ ಕುರುಬರು ಕುರಿಗಳನ್ನ ಮಾಂಸ ಕಡಿಯೋದಕ್ಕೋಸ್ಕರ ಉಪಯೋಗಿಸ್ತಾ ಇರಲಿಲ್ಲ. ಇವತ್ತಿನ ದಿನ ಕುರಿಗಳು ಯಾವ್ದಕ್ಕೆ ಮೇಯಿಸ್ತಾರೆ? ಮಾಂಸಕ್ಕೋಸ್ಕರ ಮೇಯಿಸ್ತಾರೆ. ಬಟ್ ಆ ದಿನಗಳಲ್ಲಿ ಕುರುಬರು ಕುರಿಗಳು ಯಾವ ರೀತಿಯಾಗಿ ಮೇಯಿಸ್ತಾರೆ ಅಂದ್ರೆ, ಅದು ಊಲ್ ಅಂದ್ರೆ ಏನಂತ ಕನ್ನಡದಲ್ಲಿ, ಉಣ್ಣೆ ಮತ್ತೆ ಹಾಲು, ಮತ್ತೆ ಕುರಿಗಳನ್ನ ಜನ್ಮ ಕೊಡೋದಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರ ಕುರಿಗಳನ್ನ ಬೆಳೆಸ್ತಾ ಇದ್ರು, ಸಾಕ್ತಾ ಇದ್ರು. ಕುರುಬನು ಕುರಿಗಳಿಗೂ ಬಹಳ ಸನ್ನಿಹವಾದ, ಬಹಳ ತಂದೆ ಮಕ್ಕಳಿರತಕ್ಕಂಥ ಸಂಬಂಧ ಅವ್ರ ಒಟ್ಟಿಗೆ ಇರ್ತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ, ಕುರುಬನು ಪ್ರತಿ ಕುರಿಗಳು ಹೆಸರಿಡ್ತಾ ಇದ್ದ. ಆ ಕುರುಬನ ಹೆಸರುಗಳ ಕರೆದಾಗ ಆ ಕುರಿಗಳು ಹೋಗ್ತಾ ಇದ್ವು. ಯಾರ್ಯಾರಿಗೆ ಹೆಸರಿಡ್ತೀರಾ ನೀವು? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ತಾನೇ ಹೆಸರಿಡೋದು. ಕುರುಬನು ಕುರಿಗಳಿಗೆ ಇವತ್ತಿಡ್ತೇವೆ, ಬೆಕ್ಕುಗಳಿಗೆ ಹೆಸರಿಡ್ತೇವೆ, ನಾಯಿಗಳಿಗೆ ಹೆಸರಿಡ್ತೇವೆ. ಓಕೆ, ಅದೋಕೆ. ಬಟ್ ಅದನ್ನ ಕುರುಬರು ಕುರಿಗಳಿಗೆ ಹೆಸರನ್ನ ಇಡ್ತಾ ಇದ್ರು. ಆ ಕುರಿಗಳು ಕುರುಬನ ಸ್ವರವನ್ನ ಕೇಳ್ತಾ ಇದ್ವು. ಇದನ್ನ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಮಾಂಸನೇ ತಿಂತಾ ಇರ್ಲಿಲ್ವ? ತಿಂತಾ ಇದ್ರು. ಯಾವಾಗ? ಪಸ್ಕ ಹಬ್ಬದ ದಿನ, ವರ್ಷಕ್ಕೊಂದ್ಸತಿ, ಇಲ್ಲ ಬೇರೆ ಬಲಿಗಳಿಗೋಸ್ಕರ ಸಮರ್ಪಿಸ್ತಾ ಇದ್ರು. ಬಟ್ ಮಾಂಸಕ್ಕಂತ ಮಾತ್ರ ಕುರಿಗಳನ್ನ ಮೇಯಿಸ್ತಾ ಇರ್ಲಿಲ್ಲ. ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಕುರುಬರಿಗೂ ಕುರಿಗಳಿಗೂ ಬಹಳ ಇಂಟಿಮೇಟ್ ರಿಲೇಶನ್ಶಿಪ್, ಆ ಒಳ್ಳೆ ಒಡನಾಟ ಇರ್ತಾ ಇತ್ತು. ಅದಕ್ಕೋಸ್ಕರ ಆ ದಿನಗಳಿಗೆ ಯೇಸು ಹೇಳಿದ ಮಾತು ಸ್ಪಷ್ಟವಾಗಿ, ನೇರವಾಗಿ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇತ್ತು. ಡೈರೆಕ್ಟ್ ನಮ್ಗೆ ಅರ್ಥ ಆಗದೆ ಇರ್ಬೋದು, ಅವ್ರಿಗೆ ಆ ಭಾಷೆ ಅರ್ಥ ಆಗ್ತಾ ಇತ್ತು. ಯಾಕಂದ್ರೆ ಪ್ರತಿದಿನ ಕುರುಬರನ್ನು ನೋಡ್ತಾ ಇದ್ರು, ಕುರಿಗಳನ್ನ ನೋಡ್ತಾ ಇದ್ರು. ಇಟ್ ವಾಸ್ ಕಾಮನ್ ಎವ್ರಿವೇರ್. ಓಕೆ, ಅದಕ್ಕೆ ಯೇಸು ಸ್ವಾಮಿ ಈ ಭಾಷೆಯನ್ನು ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ನೊಂದು ನೋಡ್ತಾ ಇದೀವಿ ಅಂದ್ರೆ, ಒಂದು ಕುರಿ ಮಂದೆ ಅಂತ ಇದೆ, ಕುರಿ ಬಾಗಿಲು ಅಂತ ಇದೆ. ಅದನ್ನ ನಾವು ಗಮನಿಸ್ಬೇಕೇನಿದೆ? ಕುರಿ ಮಂದೆ, ಕುರಿ ಬಾಗಿಲಿದೆ. ಓಕೆ, ಆ ದಿನಗಳಲ್ಲಿ ಕುರಿ ಮಂದೆ ಯಾವ ರೀತಿ ಇರ್ತಾ ಇತ್ತು ಅಂದ್ರೆ, ಎರಡು ರೀತಿಯಾದ ಕುರಿ ಮಂದೆ ಇರ್ತಾ ಇತ್ತು. ಕುರುಬರು ಎರಡು ರೀತಿಯಾದ ಕುರಿ ಮಂದೆಗಳನ್ನ ಮಾಡ್ಕೊಳ್ತಾ ಇದ್ರು. ಒಂದು, ತಮ್ಮ ಹಳ್ಳಿಗಳಲ್ಲಿ ಊರು ಒಳಗೆ ಇದ್ದಾಗ ಸುತ್ತಲೂ ಕೂಡ ಕಲ್ಲುಗಳನ್ನ ಹಾಕಿ, ಅದ್ರ ಮೇಲೆ ಮುಳ್ಳುಗಳನ್ನ ಹಾಕಿ, ಕುರಿಗಳನ್ನೆಲ್ಲ ಕೂಡ ರಾತ್ರಿ ವೇಳೆ ಅದು ಒಳಗೆ ಕರ್ಕೊಂಡ್ಬಂದು ಕುರಿ ಬಿಡ್ತಾ ಇದ್ದ. ಬೆಳಗಿನ ಜಾವದಲ್ಲಿ ಅವುಗಳನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದ. ಆದ್ರೆ ಬಾಗಿಲಂತ ಇರ್ತಾ ಇರ್ಲಿಲ್ಲ, ನಮಗಿರೋ ರೀತಿ ಬಾಗಿಲು ಇರ್ತಾ ಇರ್ಲಿಲ್ಲ. ಕುರುಬನ ಏನ್ ಮಾಡ್ತಾ ಇದ್ದ? ಆ ಬಾಗಿಲ ಮುಂದೆ ಮಲ್ಕೊಂಡು ಆತನೇ ಬಾಗಿಲಾಗಿದ್ದ. ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ನಾನೇ ಬಾಗಿಲು. ನಾವು ಪಿಕ್ಚರ್ ಕಾಣಿಸ್ತಾ ಇದೆಯಾ? ಆ ಕುರುಬನ ಹೇಳ್ಕೊಳ್ತಾನೆ, ಅವನೇ ಬಾಗಿಲು, ಅದಕ್ಕೆ ಬಾಗಿಲಿಲ್ಲ. ಆ ರೀತಿ ಅವನ ಮೊದಲನೇ ಶತಮಾನದಲ್ಲಿ ಕುರುಬನಿಗೂ ಕುರಿಗಳಿಗಿದ್ದಂತ ಸಂಬಂಧ, ಕುರಿ ಮಂದೆ ಇರತಕ್ಕಂತ ಸಂಬಂಧ. ಎರಡನೇ ರೀತಿಯಾದ ಕುರಿ ಮಂದೆ ಇರ್ತಾ ಇತ್ತು. ಅದು ಯಾವ ರೀತಿ ಅಂದ್ರೆ, ಕುರುಬರು ಯಾವಾಗ ಟೌನ್ಗೆ ಅಂತ ಹೋಗ್ತಾರೆ, ಪಟ್ಟಣಕ್ಕೆ, ಟೌನ್ಗೆ ಕೆಲ್ಸಕ್ಕೆ ಅಂತ ಹೋದಾಗ ಅದೇ ದಿನ ವಾಪಸ್ ಬರಕ್ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಬೇರೆ ಕುರಿ ಮಂದೆಗಳು ಇರ್ತಾ ಇತ್ತು. ಅಲ್ಲಿ ಒಬ್ಬ ಗೇಟ್ ಕೀಪರ್ ಇರ್ತಾ ಇದ್ದ, ಕುರಿ ಮಂದೆಯನ್ನ ಕಾಯುವಾತನು. ಬಹಳಷ್ಟು ಕುರುಬರು ಹೋಗ್ತಾ ಇದ್ರು. ಆ ಕುರುಬರ ಎಲ್ಲಾ ಕುರಿ ಮಂದೆಗಳನ್ನ ಇಲ್ಲಿ ಬಿಡ್ತಾ ಇದ್ರು. ಆ ಗೇಟ್ ಕೀಪರ್ ಇನ್ಚಾರ್ಜ್ ಆಗಿದ್ದ. ಸೊ ಬೆಳಗಿನ ಜಾವದಲ್ಲಿ ಕುರುಬ ಬಂದು ಎಲ್ಲಾ ಕುರುಬರು ಬರ್ತಾ ಇದ್ರು, ಅವ್ರವ್ರ ಕುರಿಗಳನ್ನ ಹೆಸರಿಟ್ಟು ಕರಿತಾ ಇದ್ರು. ಅವ್ರವ್ರ ಕುರಿಗಳು ಅವ್ರ ಕುರುಬರಿಂದ ಹೋಗ್ತಾ ಇತ್ತು, ಬೇರೆ ಕುರುಬರಿಂದ ಹೋಗ್ತಾ ಇರ್ಲಿಲ್ಲ. ಓಕೆ, ಸೊ ಯೇಸು ಸ್ವಾಮಿಯು ಈ ಭಾಷೆಯನ್ನು ಉಪಯೋಗಿಸಿ ಹೇಳ್ತಾ ಇದ್ದಾರೆ, ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಅಂದ್ರೆ ನನ್ನನ್ನು ದಾಟಿ ಯಾರು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ, ನಾನೇ ನಿಮ್ಮನ್ನ ಕಾಯ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಯೇಸು ಸ್ವಾಮಿಯನ್ನ ನಂಬಿದ ಮಕ್ಕಳು ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯ ಮುಖಾಂತರ ನಾವು ಆತನ ಮಂದೆಯಲ್ಲಿ ಸೇರ್ಕೊಂಡಿದ್ದೇವೆ. ನಾವು ಆತನ ಮಂದೆಯಲ್ಲಿ ಇರ್ಬೇಕಂದ್ರೆ ಯಾರು ಕೂಡ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ನಾವು ಸುರಕ್ಷಿತವಾಗಿದ್ದಾವೆ. ಹಲ್ಲೆಲೂಯ. ಯಾವುದೇ ಬಾಧೆಗಳು, ಯಾವುದೇ ರೋಗಗಳು,
ಯಾವುದೇ ನೋವುಗಳು, ಯಾವುದೇ ಅವಮಾನಗಳು, ಯಾವುದೇ ಉಪದ್ರವಗಳು, ಯಾವುದೇ ಸೋಲುಗಳು, ಯಾವುದೇ ನಷ್ಟಗಳು, ಯಾವುದೇ ಹಾನಿಗಳು, ಯಾವುದನ್ನು ಕೂಡ ಯೇಸು ಸ್ವಾಮಿಯು ತನ್ನ ಮಂದೆ ಒಳಗೆ ಬರುವುದಕ್ಕೆ ಸಾಧ್ಯವಿಲ್ಲ. ನಮ್ಮನ್ನ ಮುಟ್ಬೇಕಂದ್ರೆ, ನಮ್ಮ ಒಳಗೆ ಬರ್ಬೇಕಂದ್ರೆ ಫಸ್ಟ್ ಯಾರನ್ನ ದಾಟಿ ಬರ್ಬೇಕು? ಯೇಸುವನ್ನ ದಾಟಿ ಬರ್ಬೇಕಾಗತ್ತೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮನ್ನು ಮುಟ್ಟುವಾತರು ನನ್ನ ಕಣ್ಣು ಗುಡ್ಡೆಯನ್ನ ಮುಟ್ಟಿದ ಸಮಾನ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದು ವಿಷಯ ಏನಂದ್ರೆ, ನಮ್ಮನ್ನ ಕಾಯ್ತಿರೋರು ಯಾರು? ಯೇಸು ಸ್ವಾಮಿ. ಬಟ್ ಈಗ ನೀವು ಪ್ರಶ್ನೆ ಕೇಳ್ಬೋದು, ಅದೇನೋ ಕರೆಕ್ಟ್ ಪಾಸ್ಟರ್, ಬಟ್ ಎಷ್ಟೋ ಸರಿ ಸೈತ ನಮ್ಮನ್ನು ಬಂದು ಮುಟ್ಟಿದಾನಲ್ಲ, ಎಷ್ಟೋ ಸರಿ ರೋಗಗಳು ಬಂದಿದೆಯಲ್ಲ, ಎಷ್ಟೋ ಸರಿ ಹಾನಿಗಳಾಗಿದೆಯಲ್ಲ, ಎಷ್ಟೋ ಸರಿ ನಷ್ಟಗಳಾಗಿದೆಯಲ್ಲ, ಎಷ್ಟೋ ಸರಿ ನಮಗೆ ಬೇರೆ ಬೇರೆ ತೊಂದರೆಗಳಾಗಿದೆಯಲ್ಲ, ಯೇಸು ಸ್ವಾಮಿ ಹೆಂಗೆ ಪರ್ಮಿಷನ್ ಕೊಟ್ರು, ಯೇಸು ಸ್ವಾಮಿ ಹೆಂಗ್ ಬಿಟ್ರಿ ಇವೆಲ್ಲ ನಮ್ಮ ಜೀವನದಲ್ಲಿ ಬರಕ್ಕೆ ಅಂತ ಕ್ವಶನ್ ಬರುತ್ತೆ ನಿಮ್ಗೆ? ಬರಲ್ವಾ? ಯಾಕೆ ಬರ್ತವೆ? ಯೇಸು ಸ್ವಾಮಿಯ ಮಂದೆ ಒಳಗೆ ಇರುವವರೆಗೂ ನಾವು ಸೇಫ್. ಯೇಸು ಸ್ವಾಮಿಯ ಸ್ವರವನ್ನ ಕೇಳಿ ಆತನಿಂದ ಹೋಗುವವರೆಗೂ ನಾವು ಸೇಫ್. ಬಟ್ ಯಾವಾಗ ನಾವು ಮಂದೆನ ಬಿಟ್ಟು ಹೋಗ್ತೇವೋ, ಯಾವಾಗ ನಾವು ಯೇಸು ಸ್ವರವನ್ನ ಕೇಳೋದನ್ನ ಬಿಟ್ಟು ಬೇರೆ ಸ್ವರಗಳನ್ನ ಕೇಳಿ ಹೋಗ್ತೇವೋ, ಆಗ ನಾವು ನಮ್ಮ ಜೀವನದಲ್ಲಿ ಅನುಭವಿಸತಕ್ಕ ತೊಂದರೆಗಳನ್ನೆಲ್ಲ ನಾವೇ ವೆಲ್ಕಮ್ ಅಂತ ಸ್ವೀಕಾರ ಮಾಡಿದ್ದೇವೆ. ಯಾಕೆ ಬಂದಿದೆ ನಮ್ಮ ಜೀವನದ ಕಷ್ಟಗಳು, ನಷ್ಟಗಳು, ನೋವುಗಳು, ಅವಮಾನಗಳು, ತೊಂದರೆಗಳು ಯಾಕೆ ಬಂದಿವೆ? ಇವೆಲ್ಲ ನಾವು ದೇವರ ಕುರಿಮರಿಯ ಮಂದೆಯಲ್ಲಿ ನಾವು ಒಟ್ಟಾಗಿರುವುದಾದ್ರೆ, ಅಂದ್ರೆ ಇತರ ಸಹೋದರ ಸಹೋದರಿಯರೊಟ್ಟಿಗೆ ಸಭೆಯ ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ನಾವು ಒಟ್ಟಾಗಿರುವುದಾದ್ರೆ, ಯೇಸು ಎಂಬ ಕುರುಬನ ಸ್ವರವನ್ನ ನಾವು ಹಿಂಬಾಲಿಸುವಾಗ ಈ ಲೋಕದ, ಪಾತಾಳದ, ಸೈತಾನದ ಯಾವುದೇ ಶಕ್ತಿಗಳು ದೇವರ ಮಕ್ಕಳ ಮುಟ್ಟಲು ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಬಟ್ ಯಾಕೆ ಕುರಿಗಳು ಆವಾಗ ದಾರಿ ತಪ್ಪೋಗ್ತವೆ? ಕುರಿಗಳಿಗೆ ಯಾಕೆ ದಾರಿ ತಪ್ಪುತ್ತವೆ? 4 ಕಾರಣಗಳು ಹೇಳ್ತೀನಿ. ಯಾವಾಗ ಕುರಿಗಳು ದಾರಿ ತಪ್ಪುತ್ತವೆ ಅಂದ್ರೆ, ಆ ಕುರುಬನು ಕುರಿಗಳನ್ನ ಹಸಿರು ಹುಲ್ಲುಗಾವಲ ಬಳಿಯಲ್ಲಿ ಕರ್ಕೊಂಡು ಹೋಗಿರ್ತಾನೆ. ಆ ಕುರಿಗೆ ಅನಿಸುತ್ತೆ, ಅರೆ ಪಕ್ಕದಲ್ಲಿರೋ ಹುಲ್ಲು ಹಸಿರಾಗಿದೆಯಲ್ಲ ಎಂಬುದಾಗಿ ಇನ್ನೊಂದು ಕಡೆ ಹೋಗ್ತವೆ. ಕುರುಬನ ಜೊತೆ ಇರೋದು ಬಿಟ್ಟು, ಬೇರೆ ಕುರಿಗಳ ಜೊತೆ ಇರೋದು ಬಿಟ್ಟು, ಇನ್ನೊಂದು ಕಡೆ ಇನ್ನೂ ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಅಲ್ಲೋದ್ರೆ ಆ ಹುಲ್ಲು ಇನ್ನೂ ಟೇಸ್ಟಿ ಆಗಿರ್ಬೋದು ಅಂತ ಆ ಕಡೆ ಹೋದಾಗ ಹಂಗೆ ಅವು ತಪ್ಪಿಸ್ಕೊಂಡು ಹೋಗ್ತವೆ. ಅನೇಕ ಸಾರಿ ಕುರಿಗಳಾದ ನಾವು ವಿಶ್ವಾಸಿಗಳು ಯಾವ ರೀತಿ ತಪ್ಪಿಸ್ಕೊಳ್ತೇವೆ ಅಂದ್ರೆ, ಬೇರೆ ಲೋಕದ ಜೀವಿತ ಚೆನ್ನಾಗಿದೆಯಲ್ಲ, ಆರಾಮಾಗಿದೆಯಲ್ಲ, ಇವು ಸಭೆಯ ಒಳಗಿನ ಜೀವಿತ, ವಿಶ್ವಾಸಿಗಳೊಟ್ಟಿಗೆ ಜೀವನ ಬಹಳ ಬೋರಿಂಗ್. ಅವ್ರು ಯಾವಾಗಲೂ ದೇವ್ರ ವಾಕ್ಯ ಓದುವಂತಾರೆ, ಪ್ರಾರ್ಥನೆ ಮಾಡುವಂತಾರೆ, ಉಪವಾಸ ಮಾಡುವಂತಾರೆ, ಸೇವೆ ಮಾಡುವಂತಾರೆ. ಇದು ತುಂಬಾ ಬೋರಿಂಗ್. ನೀವೆಲ್ಲ ಹಂಗೆ ಅನ್ಕೊಂಡಿಲ್ಲ, ಹಂಗೆಲ್ಲ ಅನ್ಕೊಂಡಿದ್ದು ಇವತ್ತು ನೀವು ಬರ್ತಾ ಇರ್ಲಿಲ್ಲ. ಓಕೆ, ಹಂಗೆ ಅನ್ಕೊಂಡು ಅವಾಗ ಏನ್ ಮಾಡ್ತಾರೆ ಅವರು, ಕುರಿಗಳಂಗೆ ಹಂಗೆ ಹೋದಾಗ ಅವು ತಪ್ಪಿಸ್ಕೊಂಡು ಹೋಗ್ತವೆ. ತಪ್ಪಿಸ್ಕೊಂಡು ಹೋದಾಗ ಈ ಊಲ್ಫ್ ಅಥವಾ ತೋಳುಗಳು ಕುರಿಗಳನ್ನ ಅಟ್ಯಾಕ್ ಮಾಡ್ಬೇಕಂದ್ರೆ ಎಂತ ಕುರಿಗಳನ್ನ ಅಟ್ಯಾಕ್ ಮಾಡ್ತೇವೆ ಗೊತ್ತಾ? ಮಂದೆ ಒಳಗಿರುವ ಒಟ್ಟಾಗಿರೋ ಕುರಿಗಳನ್ನ ಅದು ಟಾರ್ಗೆಟ್ ಮಾಡಲ್ಲ. ಯಾರನ್ನ ನಾವು ಟಾರ್ಗೆಟ್ ಮಾಡೋದು? ಯಾವ ಕುರಿ ಸಪ್ರೇಟ್ ಆಗಿರುತ್ತೋ. ಸೊ ಯಾರೆಲ್ಲ ಸಪ್ರೇಟ್ ಆಗಿರ್ತಿರೋ, ಮೈ ಲೈಫ್ ಮೈ ವಿಲ್ ಅನ್ಕೊಂಡು, ಮೈ ವೇ ಇಟ್ಸ್ ಮೈ ಲೈಫ್ ಅನ್ಕೊಂಡು ಹೋಗ್ತಿರಲ್ಲ, ನನ್ನ ಜೀವನ, ನನ್ನ ಕೇಳಕ್ಕೆ ಯಾರಿಗೂ ಅಧಿಕಾರ ಇರಬಾರ್ದು ಅಂತ ಯಾರು ನಿಮ್ಮ ಸ್ವಂತ ದಾರಿಯಲ್ಲಿ ಹೋಗ್ತೀರೋ, ಬಿ ಕೇರ್ಫುಲ್ ಅಂತ ಒಂದು ಕುರಿಗಳನ್ನೇ ತೋಳು ಬಂದು ಟಾರ್ಗೆಟ್ ಮಾಡೋದು. 2ನೇ ಕಾರಣ, ಈ ಕುರಿಗಳ ಜೊತೆ ಎಲ್ಲ ಕುರಿಗಳ್ಟಾಗ ಅವೆಲ್ಲ ಆರಾಮಾಗಿರ್ತ ಅನ್ಕೊಂಡ್ರ, ಮಕ್ಕಳನ್ನೆಲ್ಲ ಒಟ್ಟಾಗಿ ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡು ಖುಷಿಯಾಗಿರ್ತಾರ. ಅವರು ಸ್ವಲ್ಪ ಹೊತ್ತು ಖುಷಿಯಾಗಿ ಆಡ್ತಾರೆ, ಆಮೇಲೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ತಂದೆ ತಾಯಿಗಳೆಲ್ಲ ಇನ್ವಾಲ್ವ್ ಆಗ್ಬೇಕಲ್ಲಿ. ಹಂಗೆ ಕುರಿಗಳಂದಾಗ ಡಿಚ್ಚಿ ಹೊಡಿತವೆ, ಕಾಲಲ್ಲಿ ಒದಿತವೆ, ಓಕೆ, ಏನೇನೋ ಮಾಡ್ತವೆ. ಆಗ ಕೆಲವು ಕುರಿ ಏನಾಗುತ್ತೆ, ಗೆಟ್ಸ್ ಅಫೆಂಡೆಡ್, ನೋವಾಗ್ಬಿಡುತ್ತೆ, ಬೇಜಾರಾಗ್ಬಿಡುತ್ತೆ. ಈ ಕುರಿಗಳು ಬೇಡ, ಇವರೆಲ್ಲ ಕೆಟ್ಟವರು, ಯಾರು ಒಳ್ಳೆಯವರಲ್ಲ ಅಂದ್ಬಿಟ್ಟು ಆಲ್ ಆರ್ ಬ್ಯಾಡ್. ಮಕ್ಳು ಹೇಳ್ತಾರಲ್ಲ, ಎವ್ರಿಬಡಿ ಇಸ್ ಬ್ಯಾಡ್, ನಾನೊಬ್ನೇ. ಕೆಲವು ಕುರಿಗಳು ಹಂಗೆ ಸಭೆಗಳೇ ಬಿಟ್ಟು ಹೋಗೋದು, ಎಲ್ಲಾ ಕುರಿಗಳು ಕೆಟ್ಟವರು, ನಾನೊಬ್ಬನೇ ಕರೆಕ್ಟು ಒಳ್ಳೆ ಅಂದ್ಬಿಟ್ಟು ಹೋಗ್ತಾರೆ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಒಟ್ಟಾಗಿರ್ಬೇಕಂದ್ರೆ ಸಭೆ ಆಗ್ಲಿ, ಮನೆ ಆಗ್ಲಿ, ಎಲ್ಲೇ ಆಗ್ಲಿ, ಕುಂದುಗಳು, ಕೊರತೆಗಳು, ಅಫೆನ್ಸಸ್, ಬೇಜಾರುಗಳು, ಮನಸ್ತಾಪಗಳು ಅವೆಲ್ಲ ಬರ್ತವೆ.
ಅವೆಲ್ಲ ಬಂದಾಗ ಕುರಿ ಮಂದೆನ ಬಿಟ್ಟು ಹೋಗೋದಕ್ಕೆ ನಾವು ತೀರ್ಮಾನ ಮಾಡಬಾರ್ದು. ನಾವು ಕುರಿ ಮಂದೆಲಿ ಇದ್ದಾಗ ಮಾತ್ರ ವಿ ಆರ್ ಸೇಫ್ ಅಂಡ್ ಸೆಕ್ಯೂರ್. ಇಟ್ ಈಸ್ ಬೆಟರ್ ಟು ಬಿ ಇನ್ ದ ಶೀಪ್ ಫೋಲ್ಡ್ ಅಂಡ್ ವರ್ಕ್ ಥ್ರೂ ಅವರ್ ಪೇನ್ ಅಂಡ್ ಹರ್ಟ್ಸ್ ದನ್ ಲಿವಿಂಗ್ ದ ಶೀಪ್ ಫೋಲ್ಡ್. ನಾವು ಮಂದೆ ಒಳಗಿದ್ದುಕೊಂಡು ನಮ್ಮ ಮನಸ್ತಾಪಗಳನ್ನ, ನೋವುಗಳನ್ನ, ಅಭಿಪ್ರಾಯಗಳನ್ನ ನಾವು ಅದರೊಟ್ಟಿಗೆ ನಾವು ಬೆಳೆಯೋದನ್ನ ಕಲಿಬೇಕು. ಅವೆಲ್ಲ ಇದ್ರೇನೆ ನಾವು ಪರಿಪಕ್ವತೆಗೆ ಬೆಳೆಯೋದು. ಅವೆಲ್ಲ ಇದ್ರೆ ನಮ್ಮ ಆತ್ಮೀಯ ಜೀವನದಲ್ಲಿ ಬೆಳೆಯೋದು. ಅವೆಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ನಮ್ಮ ಆತ್ಮೀಯ ಜೀವನದಲ್ಲಿ ಬೆಳಿಬೇಕೆ ಹೊರತು ನಾವು ದೇವರ ಮಕ್ಕಳ ಮಂದೆಯನ್ನ ಬಿಟ್ಟು ನಾವು ಹೋಗೋದಕ್ಕೆ ತೀರ್ಮಾನ ಮಾಡಬಾರ್ದು. ಮೂರನೇದು ಅನ್ಕೊಳ್ತೇವೆ, ಕುರಿಗಳಂತವೆ ಲೈಫ್ ಇನ್ಸೈಡ್ ದ ಶೀಪ್ ಫೋಲ್ಡ್. ಈ ಕುರಿ ಮಂದಿಯಲ್ಲಿ ತುಂಬಾ ರೆಸ್ಟ್ರಿಕ್ಟಿವ್, ತುಂಬಾ ಬಾರ್ಡರ್ಗಳು, ತುಂಬಾ ರೆಸ್ಟ್ರಿಕ್ಷನ್ಸ್. ಆಚೆ ಫ್ರೀ ಆಗಿದೆ ಲೈಫ್. ಓಕೆ, ಟೈಮಿಂಗ್ ಸರಿಯಾಗಿ ಬರ್ಬೇಕಂತಾರೆ, ಚರ್ಚ್ಗೆ ಮುಂಚೆನೆ ಬರ್ಬೇಕಂತ ಹೇಳ್ತಾರೆ, ಬೈಬಲ್ ಓದು ಅಂತಾರೆ, ಎಲ್ಲ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಅದು ಮಾಡು, ಇದು ಮಾಡು. ಆ ಕುರಿಯನ್ನು ಏನ್ಕೊಳುತ್ತೆ, ಆಚೆ ಲೈಫು ಸಖತ್ತಾಗಿದೆ, ಅಲ್ಲೋಗ್ಬಿಡೋಣ. ಯಾವಾಗ ನೀವು ಆ ರೀತಿ ಅನ್ಕೊಳ್ತೀರೋ ಯು ಬಿಕಮ್ ಎ ಟಾರ್ಗೆಟ್ ಫಾರ್ ದ ಎನಿಮಿ. ನಾಲ್ಕನೇದು, ಒಂದು ಕುರುಬನಿಗೂ, ಮೊದಲನೇ ಶತಮಾನದ ಆ ದಿನದಂತ ಕುರುಬನಿಗೂ ಇನ್ನೊಬ್ಬ ಈ ದಿನದ ಬೇರೆ ದೇಶದ ಒಬ್ಬ ಜೆಂಟಲ್ಮ್ಯಾನ್ ಜೊತೆಗೆ ಒಂದು ಸಂಭಾಷಣೆ ನಡೀತಾ ಇತ್ತು. ಓಕೆ, ಯಾರೊಬ್ಬರ ಜೊತೆ ಫಸ್ಟ್ ಸೆಂಚುರಿ ಇರತಕ್ಕಂಥ, ಫಸ್ಟ್ ಸೆಂಚುರಿ ಅಲ್ಲ, ಈ ದಿನಗಳ ಇಸ್ರಾಯೇಲ್ ದೇಶದ ಒಬ್ಬ ಕುರುಬನ ಒಟ್ಟಿಗೆ ಬೇರೆ ದೇಶದ ಒಬ್ಬ ವ್ಯಕ್ತಿಯೊಟ್ಟಿಗೆ ಒಂದು ಕಾನ್ವರ್ಸೇಷನ್, ಸಂಭಾಷಣೆ ನಡೀತಾ ಇತ್ತು. ಸೊ ಈ ವಾಸ್ ಕ್ಯೂರಿಯಸ್. ಆ ವ್ಯಕ್ತಿ ಬಂದ್ಬಿಟ್ಟು ಈ ಕುರುಬನ ಜೊತೆ ಮಾತಾಡ್ತಾ ಕೇಳ್ತಾನೆ, ಹೆಂಗೆ ಕುರಿಗಳು, ಹೆಂಗೆ ನಿಮ್ ಜೀವನ, ಹೆಂಗೆ, ಆ ರೀತಿ ಎಲ್ಲ ಮಾತಾಡ್ತಾ ಈಗ ಕುರುಬನ ಬಗ್ಗೆ ಪ್ರಶ್ನೆ ಕೇಳ್ತಾನೆ. ಹೇಗೆ ಇಷ್ಟೊಂದು ಕುರಿಗಳಿದೆಯಲ್ಲ, ಹೆಂಗೆ ಪ್ರತಿಯೊಂದು ಹೆಸರುಗಳು ಕೂಡ ಗೊತ್ತು, ಹೇಗೆ ನಿಮ್ಮನ್ನ ಅದು ಫಾಲೋ ಮಾಡ್ತೇವೆ, ನಿಮ್ಮನ್ನ ಫಾಲೋ ಮಾಡ್ತೇವೆ ಅಂತ ಕೇಳ್ತಾನೆ. ಇವನು ಕುರುಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಈ ಕುರಿಗಳೆಲ್ಲ ನನ್ನ ಕುರಿಗಳು, ಅದು ನನ್ನ ಸ್ವರವನ್ನು ಮಾತ್ರ ಕೇಳ್ತೇವೆ, ಬೇರೆ ಯಾವ ಸ್ವರಗಳನ್ನು ಕೂಡ ಕೇಳಿಲ್ಲ, ಗ್ಯಾರಂಟಿ ಅದು. ಸೊ ಇವನನ್ನ ಟೆಸ್ಟ್ ಮಾಡ್ಬೇಕು ಅನ್ಕೊಂಡ, ನಂಬಲಿಲ್ಲ. ಅದು ಹೆಂಗೆ, ಅದು ಕುರಿಗಳಿಗೆ ಅಷ್ಟೊಂದು, ಕುರಿಗಳಿಗೆ ನೋನ್ ಫಾರ್ ಡಮ್ ಅನಿಮಲ್ಸ್, ಅದಕ್ಕೆ ಬಕ್ರ ಅಂತೀವಿ ನೋಡಿ, ಯಾಕೆ ಕುರಿಗಳಿಗೆ ಅಷ್ಟು ಇಲ್ಲ. ಸೊ ಅವನ್ಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಯ್ತು, ಹೆಂಗೆ ಕುರಿಗಳೆಲ್ಲ ಹೆಂಗೆ, ಅವನು ಕುರುಬನ ಸ್ವರ ಮಾತ್ರ ಕೇಳ್ತಾ ಟೆಸ್ಟ್ ಮಾಡ್ತಾ ಅಂದ್ಬಿಟ್ಟು ಆ ಕುರುಬನ್ ಡ್ರೆಸ್ ಹಾಕೊಳ್ತಾನೆ ಇವನು. ಆ ಕುರುಬನ್ ಡ್ರೆಸ್ ಹಾಕೊಂಡು, ಅವನ ಒಂದು ಕವರಿಂಗ್ ಹಾಕೊಂಡು, ಕೋಲ್ ಇಟ್ಕೊಂಡು ಅವನ ತರನೇ ಕುರಿ ಮಂದಿಗೆ ಹೋಗ್ತಾನೆ. ಹೋಗ್ಬಿಟ್ಟು ಪ್ರತಿಯೊಂದು ಕುರಿನ ಕರಿತಾ ಇದ್ದಾನೆ, ಒಂದು ಕೂಡ ಆತನ ಕಡೆಗೆ ತಿರುಗಿ ನೋಡ್ಲಿಲ್ಲ. ಸೊ ಈ ವ್ಯಕ್ತಿ ಬಂತು ಕುರುಬನ ಹತ್ರ ಬಂದು ಕೇಳ್ತಾನೆ, ನೀನ್ ಹೇಳಿದ್ ನಿಜ, ಯಾವ ಕುರಿ ಕೂಡ ನನ್ನ ಹತ್ರ ಬರ್ತಾನೆ ಇಲ್ಲ, ನಾನು ನೋಡಿದ್ರೆ ಓಡಾಗ್ತಾ ಇವೆ, ನಿಜವಾಗ್ಲೂ ಕುರಿಗಳು ಬೇರೆ ಯಾವ ಸ್ವರನ ಕೇಳೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಕುರುಬ ಹೇಳ್ತಾನೆ, ಕೆಲವೊಮ್ಮೆ ಮಾತ್ರ ಈ ಕುರಿಗಳು ಬೇರೆ ಸ್ವರಗಳನ್ನ ಕೇಳ್ತವೆ. ಅದು ಯಾವಾಗಂದ್ರೆ ಆ ಕುರಿಗಳಿಗೆ ರೋಗಗಳಿದ್ದಾಗ, ಬಲಹೀನತೆಯಲ್ಲಿದ್ದಾಗ, ನೋವುಂಟಾದಾಗ ಅದು ಬೇರೆ ಸ್ವರಗಳ ಬಿಟ್ಟು ಓಡೋಗ್ಬೋದು ಅಂತ. ಯಾವಾಗ ನಮ್ಗೆ ನೋವು ಇರುತ್ತೋ, ಗಾಯ ಇರುತ್ತೋ, ಕೆಲವೊಮ್ಮೆ ನಾವು ದೇವರಿಂದ ದೂರ ಆಗ್ತೇವೆ, ಬೇರೆ ಸ್ವರಗಳನ್ನ ನಾವು ಕೇಳ್ಕೊಂಡು ಹೋಗ್ತೇವೆ. ಸೊ ಇದ್ರಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಾವು ಯೇಸು ಸ್ವಾಮಿ ನಮ್ಮ ಕುರುಬನು ಅಲ್ಲ, ಕುರುಬನು ಮಾತ್ರ ಅಲ್ಲ, ಆತನ ನಮಗೆ ಬಾಗಿಲಾಗಿದ್ದಾನೆ. ನಮಗೆ 2 ಜವಾಬ್ದಾರಿ ಇದೆ. ನಾವು ದೇವರ ಆಶೀರ್ವಾದ ಅನುಭವಿಸ್ಬೇಕಂದ್ರೆ, ದೇವರ ಸುರಕ್ಷತೆಯನ್ನು ಅನುಭವಿಸ್ಬೇಕಂದ್ರೆ, ಕುರುಬನು ನಮಗಿಟ್ಟಿರೋ ಎಲ್ಲ ಆಶೀರ್ವಾದನ ಅನುಭವಿಸ್ಬೇಕಂದ್ರೆ, ಕುರಿಗಳಾಗಿ ನಾವು ಮಾಡ್ಬೇಕಾದೇನು, ಆತನ ಸ್ವರವನ್ನು ಮಾತ್ರ ಕೇಳೋರಾಗಿರ್ಬೇಕು. ಬೇರೆ ಅನೇಕ ಸ್ವರಗಳು ಬರ್ತವೆ, ಸ್ನೇಹಿತರ ಸ್ವರಗಳು, ಸೋಷಿಯಲ್ ಮೀಡಿಯಾದಿಂದ ಸ್ವರಗಳು, ಕ್ರೈಸ್ತರು ಅಂತ ಹೇಳ್ಕೊಂಬರತಕ್ಕಂಥ ಸ್ವರಗಳು, ಸೇವೆ ಅಂತ ಹೇಳ್ಕೊಂಬರತಕ್ಕಂಥ ಸ್ವರಗಳು, ಬೈಬಲ್ ಹಿಡ್ಕೊಂಬರತಕ್ಕಂಥ ಸ್ವರಗಳು, ಎಲ್ಲ ಸ್ವರಗಳು, ನಾನಾ ಸ್ವರಗಳು ಬರ್ತವೆ. ಬಟ್ ನಾವೇನ್ ಮಾಡಬೇಕು, ಯೇಸುವಿನ ಸ್ವರವನ್ನು ಮಾತ್ರ ಗುರುತಿಸಿ ಯೇಸುವನ್ನು ಮಾತ್ರ ಹಿಂಬಾಲಿಸುವಂತರಾಗಿರೋದಾದ್ರೆ ಯಾವುದೇ ಆಪತ್ತು, ವಿಪತ್ತು, ನಷ್ಟ, ಹಾನಿಯು ನಮ್ಮ ಬಳಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯ, ಹಾಲೆಲೂಯ. 2ನೇದು ಅಷ್ಟೇ ಇಂಪಾರ್ಟೆಂಟ್, ಕುರಿ ಮಂದೆ. ಸಭೆಯಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇರಬೇಕು ಹೊರತು ಕುರಿ ಮಂದೆನ ಬಿಟ್ಟು ಹೋಗೋರಾಗಿರ್ಬಾರ್ದು. ಯಾವಾಗ ಕುರಿ ಮಂದೆ ಯಾವುದೇ ಕಾರಣ ಆಗಿರ್ಲಿ, ಕುರಿ ಮಂದೆಯನ್ನು ಬಿಟ್ಟು ನಾವು ಹೋಗೋದಕ್ಕೆ ತೀರ್ಮಾನಿಸಿದ್ರೆ, ಯಾವುದಕ್ಕೆ ಕಾರಣ ಆಗಿರ್ಲಿ, ನಾವು ನಮ್ಮನ್ನೇ ನಾವು ಆನೆಗೆ ಗುರಿಪಡಿಸ್ಕೊಳ್ತಾ ಇದ್ದೇವೆ. 4ನೇದು ಯಾರನ್ನ ನೋಡ್ತೇವೆ ಈ ಒಂದು ಕಥೆಯಲ್ಲಿ ಅಂದ್ರೆ, ಕಳ್ಳರು, ಥೀವ್ಸ್ ಅಂಡ್ ರಾಬರ್ಸ್. ಯಾರು ಈ ಕಳ್ಳರು? ಯೇಸುವನ್ನ ಯಾರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಈ ಕಳ್ಳರು? ಯೋಹನ ಬರೆಸುವ 10ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಎಲ್ಲರೂ ಕೂಡ ಪ್ರಸಿದ್ಧವಾಗಿರತಕ್ಕಂಥ ವಾಕ್ಯ, ಎಲ್ಲರೂ ಕೂಡ ಹೇಳ್ತೇವೆ, ಏನಂತ ಓದ್ತೇವೆ ಇಲ್ಲಿ, ಕಳ್ಳನು ಕದ್ದುಕೊಳ್ಳೋದಕ್ಕೂ
ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ಯಾರಿಗೆ ಕಳ್ಳ? ಸೈತಾನ ಕಳ್ಳನ? ಹೌದು. ಸೈತಾನ ಕದ್ದುಕೊಳ್ಳೋದಕ್ಕೂ ಸುಳಿಯುವುದಕ್ಕೂ ಕೊಲ್ಲುವುದಕ್ಕೂ ಬರ್ತಾನ? ಅವನೇ ನಮ್ಮನ್ನ ಆಶೀರ್ವಾದ ಮಾಡಕ್ ಬರಲ್ಲ. ಸೈತಾನ ನಮ್ಮನ್ನ ಆಶೀರ್ವಾದ ಮಾಡಕ್ ಬರಲ್ಲ. ಬಟ್ ಯೇಸು ಸ್ವಾಮಿ ಸೈತಾನ ಬಗ್ಗೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾನ? ನೋ. ಬೇರೆ ವಾಕ್ಯದಲ್ಲಿ ಸೈತಾನನ್ನ ಕಳ್ಳನಿಗೆ ಹೋಲಿಸಲಾಗಿದೆ. ಬಟ್ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ವಾಕ್ಯ ಯೇಸು ಸ್ವಾಮಿಯು ಆ ದಿನದಲ್ಲಿರತಕ್ಕಂಥ ತಪ್ಪಾದ ಬೋಧಕರನ್ನು ಕುರಿತು, ತಪ್ಪಾದ ಗುರುಗಳನ್ನು ಕುರಿತು, ಈ ಫರಿಸಾಯರು ಬೇರೆ ಎಲ್ಲರಿದ್ರು ಕೂಡ ಅವರನ್ನು ಉದ್ದೇಶಿಸಿ ಅವರೆಲ್ಲ ಕಳ್ಳರು ಎಂಬುದಾಗಿ ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ. ಸರ್, ನಾವು ಕಳ್ಳರ ಸ್ವರವನ್ನ ಕೇಳಬಾರ್ದು, ಬೇರೆ ಸ್ವರಗಳನ್ನ ಕೇಳಬಾರ್ದು. ನಾವು ಕೇಳಬೇಕಾಗಿರೋದು ಯಾರ ಸ್ವರ? ಯೇಸುವಿನ ಸ್ವರವನ್ನು ಮಾತ್ರ ನಾವು ಕೇಳೋರಾಗಿರ್ಬೇಕು. ಹಲ್ಲೆಲೂಯಾ. ಈಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, 5ನೇ ವಿಷಯವನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿ ಯಾರಂತ ಹೇಳ್ತಾ ಇದ್ದಾರೆ? ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಹಲ್ಲೆಲೂಯಾ. ಬಾಗಿಲಂದ್ರೆ ಏನು? ಬಾಗಿಲು ಏನಕ್ಕೆ ಸಾದೃಶ್ಯವಾಗಿದೆ? ಏನು ಕಲ್ತ್ಕೊಳ್ತೇವೆ ಬಾಗಿಲು? ಮೊದಲನೇದು, ಡೋರ್ ರೆಪ್ರೆಸೆಂಟ್ಸ್ ಎಂಟ್ರಿ ಆರ್ ಆಕ್ಸೆಸ್. ಬಾಗಿಲಂದ್ರೆ ನಾವು ಪ್ರವೇಶಿಸುವಂತ ಒಂದು ಸ್ಥಳ. ಹಲ್ಲೆಲೂಯಾ. ನಾವು ಕುರಿ ಮಂದೆ ಒಳಗೆ ಸೇರಿಕೊಳ್ಳೋದಕ್ಕೆ ಬಾಗಿಲು, ಪ್ರವೇಶ ಯಾರು? ಯೇಸು ಸ್ವಾಮಿ. ಅಂದ್ರೆ ಯಾವ್ದು ಕುರಿತದ್ದು ಹೇಳ್ತಾ ಇದೆ? ನಾವು ದೇವರ ರಾಜ್ಯದ ಮಕ್ಕಳಾಗ್ಬೇಕಂದ್ರೆ ದಾರಿ ಯಾರು? ಬಾಗಿಲು ಯಾರು? ಯೇಸು ಸ್ವಾಮಿ. ನಮ್ಮ ಪಾಪಗಳಿಂದ ರಕ್ಷಣೆ ಹೊಂದಿ ನಾವು ದೇವರ ಮಕ್ಕಳಾಗ್ಬೇಕಂದ್ರೆ ಬಾಗಿಲು ಯಾರು? ಯೇಸು. ಯೇಸು ಮಾತ್ರ, ಬೇರೆ ಯಾವ ಬಾಗಿಲು ಇಲ್ಲ. ಒಂದೇ ಬಾಗಿಲು. ನಮ್ಮ ಧರ್ಮದ ಕ್ರಿಯೆಗಳು, ನಮ್ಮ ಒಳ್ಳೆಯ ಕ್ರಿಯೆಗಳು, ನಮ್ಮ ಸತ್ಕಾರ್ಯಗಳು, ನಮ್ಮ ಪುಣ್ಯ ಕಾರ್ಯಗಳು ಯಾವುದು ಕೂಡ ನಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಅವೆಲ್ಲ ಒಳ್ಳೆಯದು ಮಾಡಬೇಕು. ಬಟ್ ಆ ಕಾರ್ಯಗಳಿಂದ ನಾವು ಪಾಪಗಳ ಕ್ಷಮಾಪಣೆಯನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬೇರೆ ಯಾವ ಬಾಗಿಲು ಇಲ್ಲ. ನಾವು ದೇವರ ಮಕ್ಕಳಾಗೋದಕ್ಕೆ, ರಕ್ಷಣೆ ಹೊಂದೋದಕ್ಕೆ, ಪಾಪ ಕ್ಷಮಾಪಣೆ ಪಡೆದುಕೊಳ್ಳೋದಕ್ಕೆ, ನಿತ್ಯ ಜೀವನ ಪಡೆದುಕೊಳ್ಳೋಕೆ, ಪರಲೋಕದ ರಾಜ್ಯವನ್ನು ಪಡೆದುಕೊಳ್ಳೋದಕ್ಕೆ ಬೇರೆ ಯಾವ ಬಾಗಿಲು ಇಲ್ಲ. ದೇರ್ ಇಸ್ ಓನ್ಲಿ ಒನ್ ವೇ, ಒನ್ ಡೋರ್, ದಟ್ ಇಸ್ ಜೀಸಸ್ ಕ್ರೈಸ್ಟ್. ಯಾಕೆಂದ್ರೆ ನಮ್ಮ ಪಾಪಗಳಿಗೋಸ್ಕರ ನಮ್ಮ ಸ್ಥಳದಲ್ಲಿ ಸತ್ತು ಆತನು ಸಮಾಧಿಯಲ್ಲಿ ಹಾಕಲ್ಪಟ್ಟು 3ನೇ ದಿನ ಎದ್ದಿದ್ದು ಈ ಮಾನವ ಚರಿತ್ರೆಯಲ್ಲಿ ಬೇರೆ ಯಾರು ಇಲ್ಲ, ಯೇಸು ಕ್ರಿಸ್ತನೊಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಆತನ ಪುನರುತ್ಥಾನ ಪ್ರತಿ ಎಲ್ಲ ಒಂದು ವಿಷಯಗಳನ್ನ ಅದು ತೆಗೆದುಹಾಕಿ ಆತನೇ ದೇವರೆಂಬುದಾಗಿ ನಿರೂಪಿಸಿದಂತ ವಿಷಯವಾಗಿದೆ. ನಾವೆಲ್ಲರೂ ಕೂಡ ಅಂತ ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಾನೇ ಬಾಗಿಲು ಅಂತ ಹೇಳುವಾಗ ಅದರ ಅರ್ಥ ಏನಂದ್ರೆ, ನಿಮ್ಮ ರಕ್ಷಣೆಗೆ ನಾನೇ ಬಾಗಿಲು, ನಿಮ್ಮ ನಿತ್ಯ ಜೀವಕ್ಕೆ ನಾನೇ ಬಾಗಿಲು, ನಿಮ್ಮ ಪ್ರೀತಿ, ಶಾಂತಿ, ಸಮಾಧಾನಕ್ಕೆ ನಾನೇ ಬಾಗಿಲು, ನಿಮ್ಮ ಆಶೀರ್ವಾದ, ಬಿಡುಗಡೆ, ಅದ್ಭುತಗಳಿಗೆ ನಾನೇ ಬಾಗಿಲು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಬೇರೆ ಯಾವ ದಾರಿ ಇಲ್ಲ, ಬೇರೆ ಯಾವ ಬಾಗಿಲು ಇಲ್ಲ. ಯೇಸು ಸ್ವಾಮಿ ಒಬ್ಬನೇ ಅದಕ್ಕೆ ಬಾಗಿಲಾಗಿದ್ದಾನೆ. 2ನೇದು, ಡೋರ್ ರೆಪ್ರೆಸೆಂಟ್ ಸೆಕ್ಯೂರಿಟಿ. ನಾವು ರಾತ್ರಿ ಹೊತ್ತು ಬಾಗಿಲು ಹಾಕಿ ಬೋಲ್ಟ್ ಹಾಕಿ ಮಲ್ಕೊಂಡಾಗ ಆರಾಮ ಮಲ್ಕೊಳ್ತೇವೆ. ಹಾಕಿಲ್ಲ ಅಂದ್ರೆ ನಿದ್ದೆ ಬರುತ್ತಾ? ಕೆಲವೊಂದು ಡೌಟ್ ಬೇರೆ ಬರುತ್ತೆ, ನಾನು ಹಾಕದ್ನ ಇಲ್ವಾ ಅಥವಾ 2 ಸರಿ ಚೆಕ್ ಮಾಡ್ತೀರಾ. ಕೆಲವರು ಮನೆಯಿಂದ ಆಚೆ ಬಂದ್ಮೇಲೆ ಸ್ಟವ್ ಆಫ್ ಮಾಡೋದನ್ನ ಇಲ್ವಾ, ಬೀಗ ಹಾಕದ್ನ ಇಲ್ವಾ ಅಂತ ಡೌಟ್ ಬರುತ್ತೆ. ಬಟ್ ಯೇಸು ಸ್ವಾಮಿ ನಮ್ಮ ಬಾಗಿಲಾಗಿದ್ದಾಗ ವಿ ಆರ್ ಸೇಫ್, ಯು ಆರ್ ಸೆಕ್ಯೂರ್. ನಾವು ಆತನ ಮಂದಿರ ಏನಾಗಿದ್ದೇವೆ, ವಿ ಆರ್. ಅನೇಕರು ಭಯದಿಂದ ಸಾಯ್ತಾ ಇದ್ದಾರೆ. ಪ್ರತಿದಿನ ಭಯ, ಭವಿಷ್ಯತ್ ಏನಾಗುತ್ತೋ ಅಂತ ಭಯ, ನನ್ನ ಮದುವೆ ಜೀವನ ಒಡೆದೋಗುತ್ತೋ ಅಂತ ಭಯ, ನನ್ನ ಮಕ್ಕಳ ಭವಿಷ್ಯತ್ ಏನಾಗುತ್ತೋ ಅಂತ ಭಯ, ನನಗೆ ಕ್ಯಾನ್ಸರ್ ಬಂದ್ರೆ ಏನಾಗುತ್ತೋ ಅಂತ ಭಯ, ನಾನು ಸತ್ರೆ ಏನಾಗುತ್ತೋ ಅಂತ ಭಯ, ನನ್ನ ಕೆಲಸ ಹೋಗಿದ್ರೆ ಏನಾಗುತ್ತೋ ಅಂತ ಭಯ, ನನ್ನ ವ್ಯಾಪಾರ ನಷ್ಟ ಆದ್ರೆ ಏನಾಗುತ್ತೋ ಅಂತ ಭಯ, ನನ್ನ ಜನರು ತಿರಸ್ಕಾರ ಮಾಡಿದ್ರೆ ಏನಾಗುತ್ತೋ ಅನ್ನೋ ಭಯ. ಪ್ರತಿ ಜನರು ಪ್ರತಿದಿನ ಅನೇಕರು ಭಯದಲ್ಲೇ ಜೀವಿಸ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ನಮ್ಮ ಬಾಗಿಲಾಗಿರುವಾಗ, ಯೇಸು ಸ್ವಾಮಿ ನಮ್ಮ ಕೃಪನಾಗಿರುವಾಗ, ಯೇಸು ಸ್ವಾಮಿಯು ನಮ್ಮ ಕರ್ತನಾಗಿರುವಾಗ, ಯೇಸು ಸ್ವಾಮಿ ನಮ್ಮನ್ನು ಕಾಯುವಾಗ, ದೇವರ ಮಕ್ಕಳಾಗಿರುವ ನಾವು ಯಾವುದಕ್ಕೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೋರ ಚಪ್ಪಣೆ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುವಂತರಾಗೋಣ. ಯಾರಾದರೂ ಕೂಡ ಯಾವುದೇ ಭಯದಲ್ಲಿ ಕುಳಿತು ಇರುವುದಾದ್ರೆ ನೀವು ಹೋಗುವಾಗ ಭಯದಿಂದ ಆಚೆ ಹೋಗ್ಬೇಕು. ನನ್ನನ್ನು ಕಾಯುವಾತನು, ಇಸ್ರಾಯೇಲಿನ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನನ್ನನ್ನೇನಾದ್ರೂ ಮುಟ್ಬೇಕಂದ್ರೆ ಆತನ ಫಸ್ಟ್ ಮುಟ್ಬೇಕು.
ಅನ್ನೋ ಒಂದು ಧೈರ್ಯದಿಂದ ನಾವು ಇಲ್ಲಿ ಹೋಗ್ಬೇಕಾಗಿದೆ. ಯಾವ್ದಕ್ಕೆ ಭಯ ಪಡ್ತಾ ಇದ್ದೀರಾ? ದೇವ್ರ ವಾಕ್ಯ ಎಷ್ಟು ಸತಿ ಭಯ ಪಡಬೇಡ ಅಂತ ಯಾರೊಬ್ಬರು ಹೇಳ್ತಾರೆ. ಸತ್ಯವೇದದಲ್ಲಿ ಎಷ್ಟು ಸತಿ ಬರೆಯಲ್ಪಟ್ಟಿದೆ ಗೊತ್ತಾ? ಸುಮಾರು 365 ಸತಿ ಬರೆಯಲ್ಪಟ್ಟಿದೆ ಅಂತೆ. ವರ್ಷಕ್ಕೆ ಎಷ್ಟು ದಿನ ಇದೆ? 365 ದಿನ. ಅಂದ್ರೆ ಪ್ರತಿದಿನಕ್ಕೂ ಒಂದ್ಸತಿ ದೇವ್ರು ಹೇಳ್ತಾ ಇದ್ದಾರೆ ಏನಂತ? ಫಿಯರ್ ನಾಟ್, ಭಯ ಪಡಬೇಡ, ಅಂಜಬೇಡ, ಕಳವಳ ಬೇಡ, ಚಿಂತೆ ಮಾಡಬೇಡ. ನಾನಿನ ದೇವರಾಗಿದ್ದೇನೆ, ನಾನಿನ ತಂದೆ ಆಗಿದ್ದೇನೆ, ನಾನಿನ ತಾಯಿ ಆಗಿದ್ದೇನೆ, ನಾನಿನ ಆಶ್ರಯವಾಗಿದ್ದೇನೆ. ಯಾವುದಕ್ಕೂ ಕೂಡ ಭಯ ಪಡಬೇಕಾಗಿಲ್ಲ. ಯಾವಾಗ ಒಂದು ಭಯ ಅಂತ ನಿಮ್ಮ ಮುಂದೆ ಬರುತ್ತೋ ಆ ಭಯನ ನೋಡಿ ಮಾತನಾಡಿ, ಭಯವೇ ನಿನ್ನ ಕುರಿತು ನಾನು ಭಯ ಪಡೋದಿಲ್ಲ ಎಂಬುದಾಗಿ. ಜೋ ಡರ್ ಗಯಾ ಮರ್ ಗಯಾ. ಭಯ ಪಡಬಾರ್ದು, ಯಾವುದಕ್ಕೂ ಕೂಡ ಧೈರ್ಯವಾಗಿರ್ಬೇಕು, ಎಲ್ಲವನ್ನು ಕೂಡ ಎದುರಿಸುವಂತರಾಗಿರ್ಬೇಕು. ಏನ್ ಆಡಿದ್ವಿ ಇವತ್ತು? ಒಳ್ಳೆ ಹಾಡು ಆಡಿದ್ವಿ, ಸೂಪರ್ ಆಗಿ ಆಡಿದ್ರು ನಮ್ಮ ಪ್ರಭು ಅವರು, ಫುಲ್ ಎನರ್ಜಿಯಲ್ಲಿ. ಯಾವ ಹಾಡು? ಸೇನಾಧೀಶ್ವರನಾದ ದೇವರು ನಮ್ಮ ಸಂಗಡ ಇದ್ದಾನೆ. ಎಷ್ಟು ಜನ ನಂಬ್ತೀರಾ ಸೇನಾಧೀಶ್ವರ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ? ನೆನ್ನೆ ಎಲ್ಲ ಚರ್ಚಲ್ಲೇ ಇದ್ರು ಪ್ರಭು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಹಾಡನ್ನ. ನೀವೆಲ್ಲ ಬರೀ ಬೆಳಗ್ಗೆ ಬರಕ್ ಕಷ್ಟ. ನಿನ್ನೆ ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲ ಚರ್ಚಲ್ಲಿ ಗಿಟಾರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಕೊಳ್ತಿದ್ರು. ಅನ್ಕೊಳ್ತಿಲ್ಲ ಹಾಡಾಡ್ತಿರಲ್ಲ, ಆರಾಮಾಗಿ ಆಡ್ಬಿಡ್ತಾರೆ, ಚೆನ್ನಾಗಿ ಆಡ್ಬಿಡ್ತಾರೆ ಅಂತ ಆಡ್ಕೊಂಡು ಸುಮ್ಮನೆ ಬರುತ್ತಾ? ಅದಕ್ಕೆಲ್ಲ ದೇವ್ರ ಮೇಲೆ ಪ್ರೀತಿ, ಭಕ್ತಿ, ಡಿಸಿಪ್ಲಿನ್ ದಿನ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೇನೆ ಇವತ್ತು ಬಂದು ನಾವು ರಾತ್ರಿ ಭಾನುವಾರ ಬೆಳಗ್ಗೆ ಎದ್ದು ಬರೋದಕ್ಕೆ ನಮ್ಮ ಡ್ರೆಸ್ ಹಾಕೊಂಡೆಲ್ಲ ಬರೋಕ್ಕೆ ಭಾಳ 8:30 ಇಟ್ಬಿಟ್ರ. ಜಾಸ್ತಿ ಮಾಡಿದ್ರೆ 7:30 ಇಡ್ತೀನಿ ಚರ್ಚೆ ನಿಮಗೆ. ಏನು ಕಷ್ಟ. ಗೌರವ ಕೊಡಿ ಆ ರೀತಿ ಮಾಡುವಂಥ ಕಾರ್ಯಗಳಿಗೋಸ್ಕರ. ಓಕೆ, ನಾವು ದೇವ್ರಿಗೆ ಭಯ ಪಡ್ತಾ ಇದ್ದೀವಿ, ನಾವು ದೇವ್ರನ್ನ ಗಣಪಡಿಸಕ್ ಬರ್ತಾ ಇದ್ದೀವಿ, ದೇವ್ರನ್ನ ಗೌರವಿಸಕ್ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವ್ರಿಗೋಸ್ಕರ ಆಡಕ್ ಬರ್ತಾ ಇದ್ದೀವಿ, ಅವ್ರು ನಮಗೋಸ್ಕರ ಆಡ್ತಾ ಇಲ್ಲ. ಅವ್ರ ಪರ್ಫಾರ್ಮೆನ್ಸ್ ಆರ್ಕೆಸ್ಟ್ರಾ ಅಲ್ಲ ಇದು. ಆ ದಿನಗಳಲ್ಲಿ ಆರ್ಕೆಸ್ಟ್ರಾ ತುಂಬಾ ಜೋರಾಗಿರುತ್ತೆ. ಗಣೇಶ ಹಬ್ಬ ಅಂದ್ರೆ ಆರ್ಕೆಸ್ಟ್ರಾನೇ, ಶಿವರಾತ್ರಿ ಅಂದ್ರೆ ರಾತ್ರಿ ಎಲ್ಲ ಜಾಗರಣೆ, ಹಾಡುಗಳು, ಪಿಕ್ಚರ್ಗಳು. ಇದು ಅದಲ್ಲ. ದಿಸ್ ಇಸ್ ನಾಟ್ ದ್ಯಾಟ್. ಅವ್ರು ಆಡ್ತಾ ಇರೋದು ದೇವರಿಗೆ, ನಾವು ಆಡ್ತಾ ಇರೋದು ದೇವರಿಗೆ. ಹಾಡುತ್ತಾ, ಕುಣಿಯುತ್ತಾ, ನಲಿಯುತ್ತಾ, ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನಾವು ಬಿಡುಗಡೆಯನ್ನು ಪಡ್ಕೊಂಡು ಸ್ವತಂತ್ರದಿಂದ, ಆಶೀರ್ವಾದದಿಂದ ಹೋಗುವ ಮಕ್ಕಳು ನಾವಾಗಿದ್ದೇವೆ. ಹಲ್ಲೆಲೂಯಾ. ಜೋರ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಯಪಡಿಸುವಂತರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಸೊ ಡೋರ್ ರೆಪ್ರೆಸೆಂಟ್ ಸೆಕ್ಯೂರಿಟಿ. ನಾವು ದೇವರ ನಮಗೆ ಬಾಗಿಲಾಗಿರುವಾಗ ಯಾವುದಕ್ಕೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ಮೂರನೇ, ಡೋರ್ ಆಲ್ಸೋ ರೆಪ್ರೆಸೆಂಟ್ ಸಪರೇಷನ್. ಇಟ್ ಸಪರೇಟ್ಸ್ ಫ್ರಮ್ ಇನ್ಸೈಡರ್ಸ್ ಅಂಡ್ ಔಟ್ಸೈಡರ್ಸ್. ಬಾಗಿಲಂತ ಹಾಕೊಂಡಾಗ ಒಳಗಿರೋವರೆಗೂ ಹೊರಗಿರೋರ್ನ ಸಪರೇಟ್ ಮಾಡುತ್ತೆ. ನಾವು ಕುಟುಂಬದಲ್ಲಿ ಒಳಗಿದ್ದ ನಾವೇನಾಗಿದ್ದೇವೆ? ವಿ ಆರ್ ಇನ್ಸೈಡರ್ಸ್. ಬಟ್ ಬಾಗಿಲಂತ ಹಾಕಿದಾಗ ಬೇರೆ ಎಲ್ಲರೂ ಕೂಡ ಒಳಗೆ ಬರೋಕ್ಕೆ ಆಗೋದಿಲ್ಲ. ಸೊ ಆರ್ ಯು ಅನ್ ಇನ್ಸೈಡರ್ ಆರ್ ಅನ್ ಔಟ್ಸೈಡರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್? ನಾವೆಲ್ಲರೂ ಕೂಡ ಇನ್ಸೈಡರ್ಸ್ ಆಗಿದ್ದೇವೆ, ದೇವರ ಒಳಗಿದ್ದೇವೆ. ಬಟ್ ಅನೇಕರು ಹೊರಗಿದ್ದಾರೆ. ಎವ್ರಿಬಡಿ ಆರ್ ವೆಲ್ಕಮ್. ಯೇಸು ಸ್ವಾಮಿ ಎಲ್ಲರೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ, ಬನ್ನಿ ಎಂಬುದಾಗಿ. ಬಟ್ ಅನೇಕರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಬಟ್ ನಾವು ಆಡ್ದಂಗೆ ಕರ್ತನು ಬರುವಂಥ ದಿನವು ನಂಬಿದವರಿಗೆಲ್ಲ ಮಹಾ ಆನಂದವು, ನಂಬದೇ ಇರೋರಿಗೆ ಬಾಯ್ ಪಡ್ಕೊಳ್ತಾರೆ, ಬಹು ಗೌರವಾಗಿರುತ್ತೆ ಅಂತ. ಸೊ ಹೊರಗಿರೋರಿಗೆಲ್ಲರೂ ಕೂಡ ಆಹ್ವಾನ, ಆಲ್ ಆರ್ ವೆಲ್ಕಮ್. ಇನ್ನು ನೀವು ಹೊರಗಿರುವುದಾದ್ರೆ ಸಭೆಗೆ ಬರ್ತಾ ಇರ್ಬೋದು, ಆದ್ರೆ ಯೇಸು ಸ್ವಾಮಿಯನ್ನ ನಿಜವಾಗಿಯೂ ರಕ್ಷಕನಾಗಿ, ಒಡೆಯನಾಗಿ ಸ್ವೀಕರಿಸಿಲ್ಲ ಅಂದ್ರೆ ಈ ದಿನ ಯು ಕ್ಯಾನ್ ಟೇಕ್ ಎ ಡಿಸಿಷನ್ ಟುಡೇ. ಇಟ್ಸ್ ಎ ಡಿಸಿಷನ್ ಟೈಮ್. ನೀವು ಹೊರಗಿನವರಾಗಿರ್ಬೇಕಾಗಿಲ್ಲ, ನೀವು ಕೂಡ ಒಳಗೆ ಬಂದು ಒಳಗಿನವರ ಆಶೀರ್ವಾದಗಳನ್ನ ಪಡ್ಕೊಳ್ಬಹುದು ಎಂಬುದಾಗಿ ದೇವರು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ದ್ವಾರವನ್ನ ಪ್ರವೇಶಿಸಿದಾಗ 3 ಆಶೀರ್ವಾದಗಳ ಬಗ್ಗೆ ಸ್ವಾಮಿ ಹೇಳ್ತಾರೆ. 9ನೇ ವಾಕ್ಯವನ್ನು ನೋಡೋಣ. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದ್ರೂ ಒಳಗೆ ಬಂದರೆ ಸುರಕ್ಷಿತವಾಗಿದ್ದು. ಅಂದ್ರೆ ಒಳಗೆ ಯಾರೆಲ್ಲ ಬರ್ತಾರೋ ಫಸ್ಟ್ ಬ್ಲೆಸ್ಸಿಂಗ್ ಏನು? ಇಂಗ್ಲಿಷಲ್ಲಿ ಯು ವಿಲ್ ಬಿ ಸೇವ್ಡ್. ಅಂದ್ರೆ ನೀವು ರಕ್ಷಣೆ ಹೊಂದ್ಕೊಳ್ತೀರಾ ನಿಮ್ಮ ಪಾಪಗಳಿಂದ, ನಿಮ್ಮ ಶಾಪಗಳಿಂದ, ನಿಮ್ಮ ತೊಂದರೆಗಳಿಂದ, ನಿಮ್ಮ ನೋವುಗಳಿಂದ, ಎಲ್ಲ ಒಂದು ಅಪಾಯಗಳಿಂದ ನೀವು ಸುರಕ್ಷಿತರಾಗಿರ್ತೀರ. ಮೊದಲನೇ ಬ್ಲೆಸ್ಸಿಂಗ್. ಎರಡನೇದು, ನೀವು ಹೋಗ್ತೀರಾ ಬರ್ತೀರಾ ಅಂದ್ರೆ ಏನರ್ಥ? ಯು ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ. ಹಲ್ಲೆಲೂಯಾ. ನಿಮ್ಮನ್ನು ಬಂಧಿಸಲು, ನಿಮ್ಮನ್ನು ಕಟ್ಟಿ ಹಿಡಿಯಲು ಯಾವುದರಿಂದಲೂ ಕೂಡ ಸಾಧ್ಯವಿಲ್ಲ. ನೀವು ದೇವರ ಮಂದೆಯಲ್ಲಿ ಭಾಗಿಗಳಾದಾಗ, ನೀವು ದೇವರ ಮಕ್ಕಳಾದಾಗ ನಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಹ್ಯಾವ್
ಕಂಟ್ರೋಲ್ ಓವರ್ ಯು. ಲೋಕದ ಯಾವುದೇ ವಿಷಯಗಳು ನಿಮ್ಮ ಮೇಲೆ ಅದು ಅಧಿಕಾರವನ್ನ ಸಾಧಿಸುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ವಿ ಆರ್ ಫ್ರೀ ಟು ಗೋ ಇನ್, ಫ್ರೀ ಟು ಕಮ್ ಇನ್. ಆಮೆನ್. ನಮಗೆ ಬಿಡುಗಡೆ ಬೇಕಾ, ಸ್ವತಂತ್ರ ಬೇಕಾ? ಅದೆಲ್ಲಿದೆ? ದೇವರ ರಾಜ್ಯದಲ್ಲಿ. ವಿ ಆರ್ ಫ್ರೀ. ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ, ಯಾವುದಕ್ಕೂ ಚಿಂತೆ ಪಡಬೇಕಾಗಿಲ್ಲ. ವಿ ಆರ್ ಫ್ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದು, ಯು ವಿಲ್ ಫೈಂಡ್ ಪಾಸ್ಚರ್. ಏನಿದೆ? ಏನ್ ಸಿಗುತ್ತೆ? ಮೂರನೇದು, ಮೇವನ್ನು ಕಂಡುಕೊಳ್ಳೋನು. ಮೊದಲು ನೀವು ಸುರಕ್ಷಿತವಾಗಿರ್ತೀರಾ, ನೀವು ಒಳಗೋಗಿ ಹೊರಗೆ ಬರ್ತೀರಾ, ಟಾಕ್ಸ್ ಅಬೌಟ್ ಫ್ರೀಡಮ್. ಮೇವನ್ನು ಕಂಡುಕೊಳ್ತೀರಾ. ಪಾಸ್ಚರ್, ಆ ಮೇವು ಅಂದ್ರೆ ಏನು? ಆ ಕುರಿಯ ಜೀವಿಸೋದಕ್ಕೆ, ಬದುಕೋದಕ್ಕೆ ಏನ್ ಬೇಕು? ಅದಕ್ಕೆ ಮೇವು ಬೇಕು. ಮೇವಿಲ್ಲ ಅಂದ್ರೆ ಬದುಕಕ್ಕಾಗತ್ತಾ? ಸೊ ಅದೇ ರೀತಿಯಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡಕ್ಕೆ, ನಾವು ಆಶೀರ್ವಿಸಲ್ಪಡಕ್ಕೆ, ನಾವು ಅಭಿವೃದ್ಧಿ ಹೊಂದೋದಕ್ಕೆ, ನಾವು ಬೆಳವಣಿಗೆ ಆಗೋದಕ್ಕೆ, ನಾವು ಸ್ಥಾಪಿಸಲ್ಪಡಕ್ಕೆ ಏನೆಲ್ಲ ಬೇಕಾಗಿದೆಯೋ ನಮ್ಮ ಆತ್ಮೀಯ ಜೀವನದಲ್ಲಿಯೂ, ನಮ್ಮ ಕೆಲಸ ಕಾರ್ಯಗಳಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ ಏನೆಲ್ಲ ಬೇಕಾಗಿದೆಯೋ, ನಮ್ಮ ಕುರುಬನಾದ ಯೇಸು ಕ್ರಿಸ್ತನು ನಮ್ಮನ್ನ ಆ ವಿಶಾಲವಾದ ಸಮೃದ್ಧಿಯಾದ ಮೇವಿಗೆ ನಮ್ಮನ್ನು ನಡೆಸುವಾತನಾಗಿದ್ದೇನೆ. ಹಲ್ಲೆಲೂಯಾ. ಇಲ್ಲ, ಜೋರ ಚಪ್ಪಳಿ ತಟ್ಟುತ್ತಾ ದೇವರ ನಾಮವನ್ನ ನಾನು ಮಹಿಮೆಪಡಿಸೋಣ. ಎಷ್ಟು ಜನ ದೇವರ ಮಂದೆಯಲ್ಲಿದ್ದೀರಾ? ದೇವರ ಮಂದಿರಲ್ಲಿದ್ದರೆ ನಿಮಗಿರೋ 3 ಆಶೀರ್ವಾದಗಳೇನು? ನೀವು ಸುರಕ್ಷಿತವಾಗಿದ್ದೀರಾ? ಹೇಳಿ, ನಾನು ಸುರಕ್ಷಿತವಾಗಿದ್ದೇನೆ. ನಿಮ್ಮ ಕೈಯನ್ನು ಎದೆ ಮೇಲೆ ಇಟ್ಕೊಂಡು, ನಾನು ಸುರಕ್ಷಿತವಾಗಿದ್ದೇನೆ. ನನ್ನ ಕುಟುಂಬ, ನನ್ನ ಕೆಲಸ, ನನ್ನ ಹಣ, ನನ್ನ ಭವಿಷ್ಯತ್ತು ಎಲ್ಲವೂ ಕೂಡ ಸೇಫ್. ನಾನು ಸುರಕ್ಷಿತವಾಗಿದ್ದೇನೆ, ಯಾವುದು ಕೂಡ ಭಯ ಪಡಬೇಕಾಗಿಲ್ಲ. ಎರಡನೇದು, ನಾವು ಹೊರಗೆ ಹೋಗ್ತೇವೆ, ಒಳಗೆ ಬರ್ತೇವೆ. ಇಟ್ ಈಸ್ ಫ್ರೀ. ವಿ ಆರ್ ಫ್ರೀ. ಹೇಳಿ, ನಾನು ಸ್ವತಂತ್ರವಾಗಿದ್ದೇನೆ. ಹಲ್ಲೆಲೂಯಾ. ಹೊರಗಿರೋರೆಲ್ಲ ಸ್ವತಂತ್ರವಾಗಿರೋದು, ಆ ರೀತಿ ಕಾಣ್ತಾ ಇದ್ದಾರೆ ಅವರು. ಸೊ ಬಟ್ ವಿ ಆರ್ ಆಕ್ಚುಲಿ ಫ್ರೀ. ನಮಗೆ ಮರಣದ ಬಗ್ಗೆನೇ ಭಯ ಇಲ್ಲ, ಇನ್ಯಾವ್ದ್ರ ಬಗ್ಗೆ ಭಯ ನಮಗೆ? ವಿ ಆರ್ ಫ್ರೀ. ವಿ ಆರ್ ದ ಫ್ರೀ ಪೀಪಲ್. ಮೂರನೇದು, ಮೇವನ್ನ ಅಂದ್ರೆ ದೇವರು ನಮಗೆ ಏನೆಲ್ಲ ಬೇಕಾಗಿದೆಯೋ ಆದ್ರೆ ಯೆಹೋವ ಈರೇ ನನ್ನ ಎಲ್ಲ ಅಗತ್ಯಗಳನ್ನ ಸಂಧಿಸುವಂತ ದೇವರು. ಯಾವುದಕ್ಕೂ ಕೂಡ ಕೊರತೆ ಪಡೋದಕ್ಕೆ ನಮ್ಮನ್ನು ಬಿಡೋದಿಲ್ಲ. ಯಾವ ಯಾವ ಸಮಯದಲ್ಲಿ, ಯಾವ ಯಾವ ದಿನಕ್ಕೆ, ಯಾವ ಯಾವ ಕಾಲಕ್ಕೆ ಏನು ಬೇಕೋ ಯಾವುದೋ ಒಂದು ಮುಖಾಂತರ ದೇವರು ನಮ್ಮ ಎಲ್ಲ ಅಗತ್ಯಗಳನ್ನ ನಂಬಿಗಸ್ತನಾಗಿ ಕೊಡುವಂತ ಒಳ್ಳೆಯ ಕುರುಬನು ನಮ್ಮ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಜೋರ ಚಪ್ಪಳೆ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆಪಡಿಸುವಂತರಾಗೋಣ. ಇಲ್ಲಿ ಕುಳಿತುಕೊಂಡು ಆ ಒಂದು ಪ್ರಾಬ್ಲಮ್ ಬಂದಾಗ ಏನಾಗುತ್ತೆ ಅಂತ ಯೋಚನೆ ಮಾಡಬೇಡಿ. ಅದು ನಾನು ಮಾಡಬೇಕು, ಅದಕ್ಕೆ ಹಣ ಇಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಬೇಡಿ. ಇದು ಹೇಗಾಗುತ್ತೋ, ಅದು ಹೆಂಗಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ವೆನ್ ಇಟ್ಸ್ ಟೈಮ್, ನಿಮಗೆ ಸಮಯ ಬಂದಾಗ, ಗಾಡ್ ವರ್ಕ್ಸ್ ಥಿಂಗ್ಸ್ ಇನ್ ಇಸ್ ಪರ್ಫೆಕ್ಟ್ ಟೈಮ್. ದೇವರು ತನ್ನ ಪರ್ಫೆಕ್ಟ್ ಟೈಮಲ್ಲಿ ಕೆಲಸ ಮಾಡ್ತಾನೆ. ನಮ್ಮ ಥರ ಲೇಟ್ ಅಲ್ಲ, ಬೇಗನೂ ಇಲ್ಲ. ಇಸ್ ಆಲ್ವೇಸ್ ಆನ್ ಟೈಮ್. ಯಾವಾಗ ನಿಮಗೆ ಅಗತ್ಯ ಬೇಕೋ, ಯಾವ ಸಮಯದಲ್ಲಿ ನಿಮಗೆ ಬೇಕಾಗಿದೆಯೋ, I'll tell you, you'll be faithful to you. ನಿಮಗೆ ನಂಬಿಗಸ್ತನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ನಂಬಿಕೆಯಲ್ಲಿ ನಾವು ನಡಿಬೇಕಾಗಿದೆ. ಇಲ್ಲಿವರೆಗೂ ನಮ್ಮನ್ನ ಆತರು ಕೊರತೆಯಲ್ಲಿ ಬಿಟ್ಟಿದ್ದಾನ? ಎಲ್ಲ ನಾನು ಕೇಳ್ತೇನೆ, ಇಲ್ಲಿವರೆಗೂ ನಿಮ್ಮ ಜೀವನದಲ್ಲಿ ಎಷ್ಟೋ ಅಗತ್ಯಗಳು ಬಂದಿರ್ಬೋದಲ್ಲ? ಬಂದಿದೆಯಾ? ಆ ಎಲ್ಲ ಅಗತ್ಯಗಳನ್ನ ಅದ್ಭುತವಾದ ರೀತಿಯಲ್ಲಿ ದೇವರು ಸಂಧಿಸಿದ್ದಾನ ಇಲ್ವಾ? ಸಂಧಿಸಿದ್ದಾನ ಇಲ್ವಾ? ಮತ್ತೆ ಯಾಕೆ ಭಯ, ಯಾಕೆ ಚಿಂತೆ? ಮುಂದೆ ನಡೆಸೋದಿಲ್ವಾ ದೇವರು? ಹಲ್ಲೆಲೂಯಾ. ಸೇನಾಧೀಶ್ವರನಾದ ದೇವರು. ಮತ್ತೆ ಆಡಪ್ಪ ಅಲ್ಮ ಕೊನೆಯಲ್ಲಿ ಎಲ್ಲರೂ ಜೋರಾಗಿ ಆಡಬೇಕು. ಅವರೆಷ್ಟು ಜೋರಾಗಿ ಆಡ್ತಾರೋ ಅಷ್ಟು ಜೋರಾಗಿ. ಇನ್ನೊಂದು ಬಾಗಿಲ ಬಗ್ಗೆ ಹೇಳ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಬಾಗಿಲ ಬಗ್ಗೆ ಹೇಳ್ತೇನೆ. ಅದು ಕೂಡ ಯೇಸು ಸ್ವಾಮಿಯ ಬಗ್ಗೆ ಅನೇಕ ಸಾವಿರಾರು ವರ್ಷಗಳ ಹಿಂದೆನೆ ಯೇಸು ಸ್ವಾಮಿಯನ್ನ ಕುರಿತು ಹೇಳ್ತಿರತಕ್ಕಂಥ ಬಾಗಿಲು. ಯಾವ ಬಾಗಿಲು ಗೊತ್ತಾ? ಅದು ನೋವಾನು ತಯಾರು ಮಾಡಿರತಕ್ಕಂಥ ಒಂದು ನಾವೆ ನೋಡಿ. ಅದು ಇವತ್ತು ಕೂಡ ಇದೆ. ಅಂದ್ರೆ ಆ ನಾವೆಯಲ್ಲಿ ನೋವ ಕಟ್ಟಿದ್ದ ನಾವೆ ಅಲ್ಲ, ಅದನ್ನ ರೆಪ್ಲಿಕೇಟ್ ಮಾಡಿದ್ದಾರೆ. USA ಕೆಂಟುಕಿಯಲ್ಲಿ ಆ ರೀತಿ ಇದೆ. ಬಹಳ ದೊಡ್ಡ ನಾವೆ ಅದು. ಎಷ್ಟು ಉದ್ದ ಅಡಿ ಗೊತ್ತಾ? ಅದು 450 feet ಲಾಂಗ್. ಊಸ್ಕೊಳ್ಳಿ, 450 ಅಡಿ ಉದ್ದ, 75 feet ವೈಡ್, 75 ಅಡಿ ಅಗಲ, 45 ಅಡಿ ಎತ್ತರ. ಬಟ್ ಈ ಇಷ್ಟು ದೊಡ್ಡ ಅಡುಗೆಗೆ ಎಷ್ಟು ಬಾಗಿಲಿತ್ತು?
ಸಾಧಾರಣವಾಗಿ ದೋಣಿಗಳಿಗೆ ಬಹಳ ಡೋರ್ಗಳನ್ನ ಇಡ್ತಾರೆ, ಬಟ್ ಈ ಬಾಗಿಲಿಗೆ ಅದು ಏನ್ರ ಬಗ್ಗೆ ಸೂಚನೆ ಮಾಡ್ತಾ ಇದೆ? ಬರಬೇಕಾಗಿರುವ ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಇಂದ ತಪ್ಪಿಸ್ಕೊಳ್ಬೇಕಂದ್ರೆ ಆ ದಿನದಲ್ಲಿ ಜನರು ಆ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಒಂದೇ ಒಂದು ಬಾಗಿಲಿಟ್ಟಿದ್ರು ದೇವರು, ಇವತ್ತು ಕೂಡ ದೇವರ ಒಂದೇ ಬಾಗಿಲಿಟ್ಟಿದ್ದಾರೆ. ಆ ಬಾಗಿಲು ಯಾರು? ಯೇಸು ಸ್ವಾಮಿ. ಎರಡನೇದು, ಆ ಬಾಗಿಲು ಎಲ್ಲಿತ್ತು ಗೊತ್ತಾ? ಸೈಡಲ್ಲಿ ಇತ್ತು. ಆ ಒಂದು ಅಡುಗಿನ ಸೈಡಲ್ಲಿತ್ತು. ಓಕೆ, ಅದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ? ಯೇಸು ಸ್ವಾಮಿ ಶಿಲುಬೆ ಮೇಲಿದ್ದಾಗ ಆ ಒಂದು ಸೈನಿಕನು ಈಟಿನ ಎಲ್ಲಿ ತಿವಿತಾನೆ? ಪಕ್ಕೆಯಿಂದ ರಕ್ತ ನೀರು ಹರಿಯುತ್ತೆ. ನಮಗೆ ರಕ್ಷಣೆ ಯಾವುದರಿಂದ ಉಂಟಾಯಿತು? ಯೇಸು ಸ್ವಾಮಿ ಪಕ್ಕೆಯಿಂದ ಬಂದಂಥ ರಕ್ತದಿಂದ ನಾವು ರಕ್ಷಣೆ ಒಳಗೆ ನಾವು ಬಂದಿದ್ದೇವೆ. ಹಾಲೆಲೂಯಾ. ಈ ನಾವೇ ಬಗ್ಗೆ ನಾವು ಓದೋಕ್ಕೆ ಬಹಳಷ್ಟು ವಿಷಯಗಳಿವೆ. ಆ್ಯಕ್ಚುಲಿ ದ ಹೋಲ್ ಥಿಂಗ್ ಒಂದು ಸರ್ಮನ್ ಆಗ್ಬಿಡುತ್ತೆ. ಆ ನಾವೆಯಲ್ಲಿ ಏನಿತ್ತೋ ಅಷ್ಟೇ ಇಂಪಾರ್ಟೆಂಟ್, ಏನಿಲ್ಲ ಅಂತ ಕೂಡ ನೋಡ್ಬೇಕು ನಾವು. ಏನೆಲ್ಲ ದೇವರು ಅದ್ರ ಇಲ್ಲ ಅಂತ. ಆ ಡೋರ್ಗೆ ಒಂದು ಸ್ಪೆಷಾಲಿಟಿ ಇತ್ತು. ನಮ್ಮ ಡೋರ್ಗೆಲ್ಲ ಏನಿರ್ತವೆ? ಸಾಧಾರಣವಾಗಿ ಹ್ಯಾಂಡ್ಲ್ ಇರುತ್ತಾ? ಕೀ ಅಂಡ್ ಲಾಕ್ ಇರುತ್ತಾ? ನಟ್ಟು ಬೋಲ್ಟ್ ಇರುತ್ತಾ? ಬೋಲ್ಟು. ಬಟ್ ಇದರಲ್ಲಿ ಏನೂ ಇರಲಿಲ್ಲ. ದರ್ ವಾಸ್ ನೋ ಲಾಕ್ ಆ್ಯಂಡ್ ಕೀ. ಯಾವುದೇ ಬೀಗದ ಕೈ, ಬೀಗ ಇಲ್ಲ. ಯಾಕೆ? ನಾವು ನೋವನ ಸ್ಥಳದಲ್ಲಿ ನಾವಿದ್ರೆ ದೇವರು ಪ್ರತಿಯೊಂದು ಕೂಡ ಕ್ಲಿಯರ್ ಆಗಿ ಡಿಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಟಿವ್ ಆಗಿ, ಡೀಟೇಲ್ ಆಗಿ ಹೇಳ್ತಾ ಇದ್ರೆ, ಯಾವ ವುಡ್ ಯೂಸ್ ಮಾಡಬೇಕು, ಎಷ್ಟು ಹೈಟ್ ಇರಬೇಕು, ಎಷ್ಟು ಕಿಟಕಿ ಇರಬೇಕು, ಎಷ್ಟು ಮಹಡಿಗಳಿರಬೇಕು, ಯಾವ ಪ್ರಾಣಿಗಳನ್ನ ತರಬೇಕು, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ನೋವನಿಗೆ ದೇವರು ಹೇಳಿದರು ಯಾವ ರೀತಿ ಆ ಒಂದು ಅಡುಗನ್ನ ಕಟ್ಟಬೇಕೆಂಬುದಾಗಿ. ನಾವು ನೋವನ್ ಸ್ಥಳದಲ್ಲಿದ್ದರೆ, ಗಾಡ್ ಯು ಮಿಸ್ ಸಮಥಿಂಗ್. ದೇವ್ರೆ ಎಲ್ಲ ಚೆನ್ನಾಗಿದೆ, ನೀವು ಒಂದು ಮಿಸ್ ಮಾಡ್ಬಿಟ್ಟಿದ್ಯಾ, ನೀವು ಮರ್ತೋಗ್ಬಿಟ್ಟಿದ್ಯಾ, ಒಂದು ನಿನಗೆ ಗೊತ್ತಿಲ್ವ ಏನಿರಬೇಕು? ನಮ್ಮ IT ಮೈಂಡ್ಗಳು ಹಂಗೆ ಥಿಂಕ್ ಮಾಡೋದು. ದೇವ್ರ ಮೇಲೆ ದೇವರೇನೋ ಮರ್ತು ಬಿಟ್ಬಿಟ್ಟಿದ್ದಾರೆ ಅಂತ. ಬಟ್ ಗಾಡ್ ವಾಸ್ ಇಂಟೆನ್ಷನಲ್. ನೋವನ್ ಅನ್ಕೊಂಡಿರ್ಬೋದು, ಎಷ್ಟು ದಿನ ಮಳೆ ಬರುತ್ತೆ? 40 ದಿನ, ರಾತ್ರಿ ಬೆಳಗ್ಗೆ. ಅದಾದ ನಂತರ ಕೂಡ ಎಷ್ಟು ದಿನ ಆಯ್ತು ಗೊತ್ತಾ? ನೀರೆಲ್ಲ ಕೆಳಗಿಳಿದಕ್ಕೆ ಮತ್ತೆ ಭೂಮಿ ನೆಲ ಕಾಣಿಸ್ಕೊಳ್ಳೋಕ್ಕೆ ಎಷ್ಟು ದಿನ ಹಿಡಿತು ಗೊತ್ತಾ? ಸುಮಾರು 331 ದಿನ. ಟೋಟಲಿ 371 ಡೇಸ್. 371 ದಿನ ನೋವ ಈ ಹಡಗಲಿದ್ದ. ಅಷ್ಟು ದಿನ ಆ ಮಳೆ, ಆ ಪ್ರವಾಹ, ಆ ನೀರೆಲ್ಲ ಒಳಗೆ ಬರ್ದೇ ಇರ್ಬೇಕಂದ್ರೆ ಡೋರ್ ಇಂಪಾರ್ಟೆಂಟೇ ಇಲ್ವಾ? ನಟ್ಟು ಬೋಲ್ಟ್ ಎಲ್ಲ ಇಂಪಾರ್ಟೆಂಟೇ ಇಲ್ವಾ? ಕೀ ಅಂಡ್ ಲಾಕ್ ಎಲ್ಲ ಇಂಪಾರ್ಟೆಂಟೇ ಇಲ್ವಾ? ಬಟ್ ದೇವರು ಅದನ್ನು ಮಾಡಕ್ಕೆ ಹೇಳಲಿಲ್ಲ. ಬಿಕಾಸ್ ಗಾಡ್ ಶಟ್ ದ ಡೋರ್. ದೇವರೇ ಅವನ ಅಡುಗಿನ ಭದ್ರತೆ ಆಗಿದ್ರು, ಅವ್ರು ಸುರಕ್ಷಿತವಾಗಿದ್ರು. ಒಂದು ಹನಿ ನೀರು ಕೂಡ, 1-2 ದಿನ ಮಳೆ ಬಂದರೆ ಬೆಂಗಳೂರಿನ ಇರೋಕ್ಕಾಗಲ್ಲ. ಬಟ್ 371 ದಿನ ನೀರು ಬಂದರೂ ಕೂಡ ಒಂದೇ ಒಂದು ಹನಿ ನೀರು ಕೂಡ ಅದು ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ದೇವರು ಅದಕ್ಕೆ ಲಾಕ್ ಅಂಡ್ ಕೀ ಆಗಿದ್ರು. ನಾವು ಯಾವಾಗ ದೇವರಲ್ಲಿ ನಾವು ಭದ್ರವುಳ್ಳವರಾಗಿರ್ತೇವೋ ಯಾವುದೇ ಕೂಡ ನಮ್ಮ ಬಳಿ ಬರೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಲೆಲೂಯಾ. ಸುಮಾರು 120 ವರ್ಷ ಅನ್ಸುತ್ತೆ ನೋವ ಮಳೆ ಬಗ್ಗೆ ಮಾತಾಡ್ತಾನೇ ಇದ್ರು. ಮಳೆ ಬರುತ್ತೆ, ಮಳೆ ಬರುತ್ತೆ, ಮಳೆ ಬರುತ್ತೆ ಅಂತ. ದೇವನ ನಂಬ್ಕೊಳ್ಳಿ, ನಿಮ್ಮ ದುಷ್ಟಚಟಗಳನ್ನ ಬಿಡಿ, ನಿಮ್ಮ ಪಾಪಗಳನ್ನ ಬಿಡಿ, ಅನ್ಯಾಯಗಳನ್ನ ಬಿಟ್ಬಿಡಿ, ದೇವರನ್ನ ನಂಬ್ಕೊಳ್ಳಿ. ಮಳೆ ಬರ್ತಾ ಇದೆ, ಪ್ರವಾಹ ಉಂಟಾಗುತ್ತೆ, ನೀವು ನಾಶ ಆಗ್ತೀರಾ. ಪ್ರತಿ ಬೆಳಗ್ಗೆ ನೋವನ್ನು ಎದ್ದುಬಿಟ್ಟು ಹೇಳ್ತಾನೇ ಇದ್ದ. ಆ ಜನರೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು? ಲೇ ಹುಚ್ಚ ನೀನು, ನೀನು ಹುಚ್ಚ ನೀನು, ಮಳೆ ಬರುತ್ತಾ? ಯಾವತ್ತು ಅಲ್ಲಿವರೆಗೂ ಮಳೆ ಅನ್ನೋದು ಲೋಕದ ಮೇಲೆ ಇರಲಿಲ್ಲ. ಮಳೆ ಅನ್ನೋ ಬಗ್ಗೆನೇ ಗೊತ್ತಿಲ್ಲ ಜನರಿಗೆ. ಫಸ್ಟ್ ರೈನ್ ಅದೇ. ನಿಮ್ಮ ಮಳೆ ಎಲ್ಲರೂ ಬರುತ್ತಾ? ಫಸ್ಟ್ ಆಫ್ ಆಲ್ ಅಡುಗನ ಎಲ್ಲಿ ಕಟ್ಟಬೇಕು ಗೊತ್ತಾ ನೀನು? ಅಡುಗನ ಎಲ್ಲಿ ಕಟ್ತಾರೆ ಜನರು? ಇಲ್ಲಿ ಬಂದು ಯಲಹಂಕದಲ್ಲಿ ಕಟ್ತಾರ? ಎಲ್ಲಿ ಕಟ್ತಾರೆ ಅಡುಗನ್ನ? ಸಮುದ್ರದ ಹತ್ರ. ನೋವ ಎಲ್ಲಿ ಕಟ್ತಾ ಇದ್ದಾನೆ ಅಡುಗನ್ನ? ಮನೆ ಪಕ್ಕದಲ್ಲಿ ಕಟ್ತಾ ಇದ್ದಾನೆ, ಸಿಟಿ ಒಳಗೆ. ಆಗ್ಲಿ ಅನ್ಕೊಳ್ತಾರೆ ಇವನಿಗೇನೋ ಆಗೋಗ್ಬಿಟ್ಟಿದೆ ಇವನಿಗೆ ಅಂತ. 120 ವರ್ಷ ನೋವ ದೇವ್ರ ಬಗ್ಗೆ ಹೇಳ್ತಾ ಇರೋ ಕೂಡ ಯಾರು ಕೇಳಿಲ್ಲ. ಇವತ್ತು ಹೇಳ್ತಾ ಇದ್ದೇವೆ, ಯೇಸು ಸ್ವಾಮಿ ಬರ್ತಾರಪ್ಪ, ಯೇಸು ಸ್ವಾಮಿ ನಾಳೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೇಳಿಸ್ಕೊಂಡಲ್ಲಿ ಏನಂತಾರೆ? ಫಸ್ಟ್ ಆಫ್ ಆಲ್ ಯೇಸು ಸ್ವಾಮಿ ಬಂದಿರೋದೇ ನಂಬಿಕೆ ಇಲ್ಲ ಅವ್ರಿಗೆ. ಇನ್ನೊಂದ್ಸತಿ ಬರ್ತಾರೆ ಅನ್ನೋದನ್ನ ನಗ್ತಾರೆ. ಬಟ್ ಇಟ್ಸ್ ಗೋಯಿಂಗ್ ಟು ಕಮ್. ದ ಡೋರ್ ವಾಸ್ ಓಪನ್ ಫಾರ್ 120 years. 120 ವರ್ಷ ಡೋರ್ ಓಪನ್ ಆಗಿತ್ತು. ಬಟ್ ಅ ಡೇ ಕೇಮ್, ದ ಡೋರ್ ವಾಸ್ ಶಟ್.
ಮತ್ತೊಂದು ದಿನ ಬರುತ್ತೆ, ರಕ್ಷಣೆ ಬಾಗಿಲು ಮುಚ್ಚಲ್ಪಡುತ್ತೆ. ಯಾರು ಕೂಡ ಆಮೇಲೆ ಒಳಗೆ ಹೋಗ್ಬೇಕಂದ್ರೂ ಕೂಡ ಹೋಗಕ್ಕೆ ಸಾಧ್ಯ ಇಲ್ಲ. ಬಟ್ ಇವಾಗ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿದ್ದೇವೆ. ಹಾಲೆಲೂಯಾ. ಏನು ಕಲಿತಾ ಇದ್ದೇವೆ? ನಾವು ಕುರಿಗಳಾಗಿದ್ದೇವೆ, ಯೇಸು ಸ್ವಾಮಿ ನಮ್ಮ ಬಾಗಿಲಾಗಿದ್ದಾನೆ. ನಾವು ಯೇಸುವಿನ ಮಂದೆಯಲ್ಲಿ ಇರಬೇಕಂದ್ರೆ ನಾವು ಸುರಕ್ಷಿತವಾಗಿದ್ದೇವೆ. ದೇವರ ಸುರಕ್ಷತೆ, ದೇವರ ಆಶೀರ್ವಾದ, ದೇವರ ಎಲ್ಲವನ್ನು ಕೂಡ ನಾವು ಅನುಭವಿಸ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಇದೆ. ಆಟೋಮೆಟಿಕ್ ಆಗಲ್ಲ. ಕುರಿಗಳಾಗಿ ನಾವು ಯೇಸುವಿನ ಸ್ವರವನ್ನು ಮಾತ್ರ ನಾವು ಕೇಳೋರಾಗಿರ್ಬೇಕು. ಎರಡನೇದು, ಬೇರೆ ಸ್ವರಗಳನ್ನು ನಾವು ಕೇಳೋರಾಗಿರಬಾರ್ದು. ಮೂರನೇದು, ನಾವು ಕುರಿ ಮಂದೆ ಒಟ್ಟಿಗೆ, ಬೇರೆ ಕುರಿಗಳೊಟ್ಟಿಗೆ ನಮ್ಮ ಕ್ರೈಸ್ತವ ಜೀವಿತವನ್ನು ನಾವು ಸಾಗಿಸುವಂತರಾಗಿರ್ಬೇಕು.